ನಮ್ಮ ಸಂವಿಧಾನವನ್ನು ಕೇವಲ ಭಾವನಾತ್ಮಕವಾಗಿ ಮಾತ್ರ ನೋಡಿದರೆ ಅದು ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದೇಶದ ಸಂವಿಧಾನ ಹೇಗಿರಬೇಕು ಎಂಬ ಚೌಕಟ್ಟನ್ನು ನಿರ್ಧಾರ ಮಾಡುವ ಹಕ್ಕನ್ನ ನಿರಾಕರಿಸಲಾಗಿತ್ತು. ಹಾಗಿದ್ರೆ ಯಾರು ನಿರ್ಧಾರ ಮಾಡಿದ್ರು? ಕಾಂಗ್ರೆಸ್ ಪಕ್ಷದ ಅಧಿನಾಯಕ ನೆಹರೂರವರಿಗೆ ದಕ್ಕಿಸಲಾಗಿತ್ತು ಅಥವಾ ದಕ್ಕಿತ್ತು. ಡಿಸೆಂಬರ್ 13ನೇ ತಾರೀಕು ಈ ಗಣರಾಜ್ಯ ನಿರ್ಣಯವನ್ನು ನೆಹರೂರವರು ಮಂಡಿಸಿದ ಮೇಲೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡುವ ಮೊದಲ ವಿಷಯ ನೆಹರೂರವರು ಮಂಡಿಸಿದ ಗಣರಾಜ್ಯ ನಿರ್ಣಯವನ್ನು ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕೆ ಮಾಡ್ತಾರೆ. ನೀವು ಐಕ್ಯ ಭಾರತವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರಖ್ಯಾತ ಸಮಾಜವಾದಿ ನೆಹರೂರವರಿಂದ ಮಂಡಿತವಾದ ಇಂಥ ಒಂದು ಗಣರಾಜ್ಯ ನಿರ್ಣಯ ಹಲವಾರು ಲೋಪಗಳಿಂದ ನರಳುತ್ತಿದೆ. ಇಟ್ ಶುಡ್ ಬಿ ಮಾಡಿಫೈಡ್. ಇದು ಮಾರ್ಪಾಟಾಗಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಜೈಕರ್ ಅವರ ತಿದ್ದುಪಡಿಯೂ ಸೇರಿ 40 ತಿದ್ದುಪಡಿಗಳು ಮಂಡಿಸಲಾಗುತ್ತೆ. ಎಲ್ಲ ತಿದ್ದುಪಡಿಗಳನ್ನ ಬಹುಮತ ಇದ್ದ ಕಾಂಗ್ರೆಸ್ ವಾಪಸ್ ಮಾಡಿಸುತ್ತೆ. ಅರುಣ್ ಚಂದ್ರ ಗುಹಾ ಅನ್ನೋ ಒಬ್ಬ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಎದುರಿಗೆ ನಿಂತು ಹೇಳ್ತಾರೆ, ನಿಮಗೆ ಇಡೀ ಸಂವಿಧಾನದ ಕರಡಿನಲ್ಲಿ ನೀವು ಕಾಂಗ್ರೆಸ್ನ ಸಿದ್ಧಾಂತವನ್ನು ಸೇರಿಸದೇ ಇರುವುದು ಅಪರಾಧ ಅನ್ನುವ ಮಾದರಿ ಮಾಡಿ. ಸಂವಿಧಾನ ರಚನಾ ಕಾರ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಇದ್ರೆ ನಿಮ್ಮ ಸಂವಿಧಾನದೊಳಗೆ ಏನಿರ್ತಿತ್ತು? ಏಕರೂಪ ನಾಗರಿಕ ಸಂಹಿತೆಯ ಕಾಯ್ದೆಯ ಒಳಗೆ ನಾನು ಕೆಲವು ಹಿಂದೂ ಕಾನೂನುಗಳನ್ನು ಸೇರಿಸಿದ್ದೇನೆ. ನೋಡಿ ಬಾಬಾ ಸಾಹೇಬರು ಎಂತ ಚಿಂತನೆಯನ್ನು ಮಾಡಿದ್ರು. ಲಂಕೆಯನ್ನ ಜಯಿಸಿ ರಾವಣನನ್ನ ವಧಿಸಿ ಬರುವ ಸೀತಾ ಮಾತೆಯ ಒಡಗೂಡಿದ ಲಕ್ಷ್ಮಣರಾದಿಯ ಶ್ರೀರಾಮಚಂದ್ರ ಪ್ರಭುಗಳ ಚಿತ್ರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ 3ನೇ ಭಾಗದಲ್ಲಿ ಹಾಕಿದ್ದಾರೆ. ಅಂದ್ರೆ ನೀವು ಈ ದೇಶಕ್ಕೆ ಹಕ್ಕುಗಳು ಕೊಡಬೇಕು, ಪ್ರಜೆಗಳಿಗೆ ಹಕ್ಕುಗಳು ಕೊಡಬೇಕು, ಆ ಹಕ್ಕುಗಳು ರಾಮನಂತಿರಬೇಕು ಅಂತ. ಬಟ್ ಈಗ ನಿಮಗೆ ಸಿಗುವ ಯಾವುದೇ ಸಂವಿಧಾನದ ಪುಸ್ತಕದಲ್ಲಿ ಆ ಚಿತ್ರ ಇಲ್ಲ. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ನಮಗೆ ಸಂವಿಧಾನದ ಬಗ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇದ್ದರೆ ಅದು ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಪರಮಾಧಿಕಾರದ ಸ್ಥಿರತೆಗೆ ಅಪಾಯ ಆಗ್ತದೆ. ಅಂದರೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನೋಡಿದ ಕಣ್ಣಿನ ದೃಷ್ಟಿಯಲ್ಲಿ ನೋಡಬೇಕು. ಅಂಬೇಡ್ಕರ್ ಮತ್ತು ಸಂವಿಧಾನದ ವಿಷಯ ಮತ್ತು ಭಾರತದ ಸಾಂವಿಧಾನಿಕ ನೆಲೆಗಟ್ಟಿನ ರಾಜಕೀಯ ವಿಷಯ ವಸ್ತು ಭಾರತದ ಗಡಿಯನ್ನು ದಾಟಿ ಜಗತ್ತಿನ ಬೇರೆ ಮೂಲೆಗಳನ್ನು ಕೂಡ ಮುಟ್ಟಿರುವಂಥದ್ದು ವಾಸ್ತವ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕುಳಿತು ಭಾರತದಲ್ಲಿ ನಡೆಯಬಹುದಾದ ಅಧಿವೇಶನ ಒಂದು ಯಶಸ್ವಿ ಆಗದ ಮಾದರಿಯಲ್ಲಿ ಏನೆಲ್ಲ ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟುಹಾಕ್ಬೋದು, ನಿರೂಪಣೆಗಳನ್ನು ಹುಟ್ಟುಹಾಕ್ಬೋದು ಅಂತ ನಿರೂಪಣೆಗಳನ್ನು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಭಾರತದ ಅಧಿವೇಶನದ ಬಗ್ಗೆ ನಕಾರಾತ್ಮಕ ನೆಲೆಗಟ್ಟನ್ನು, ನಕಾರಾತ್ಮಕ ನರೇಶನನ್ನು ರೂಪ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅಂಬೇಡ್ಕರ್ ಸಂವಿಧಾನ ಈ ವಿಷಯ ಜಾಗತಿಕ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಇಲ್ಲಿ ಭಾಳಷ್ಟು ಜನ ಯುವ ಮಿತ್ರರೇ ಇದ್ದೀರಿ. ಸಂವಿಧಾನದ ಕುರಿತು ಕೇವಲ ಅದು 2024-25ರಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅದು ಉಗಮಿಸುವ 1946ರ ಕಾಲಘಟ್ಟದಿಂದ ಕೂಡ ಅದೊಂದು ಬಹಳ ಚರ್ಚಿತವಾದಂಥ ಮತ್ತು ಚರ್ಚೆಗೆ ಅತ್ಯಂತ ಯೋಗ್ಯಮಾನವಾದಂಥ ವಿಷಯ. ಅಂದರೆ ಭಾರತ ಇಂಥದ್ದೊಂದು ಶ್ರೇಷ್ಠ ಸಂವಿಧಾನವನ್ನು ಹೊಂದಿದ್ದಾಗಿಯೂ ಅಥವಾ ಅದನ್ನು ಹೊಂದಿದ ಮೇಲೂ ಸಂವಿಧಾನದ ಮೂಲ ಆಶಯಗಳನ್ನು, ಸಂವಿಧಾನದ ಸತ್ ಚಿಂತನೆಯನ್ನು ಸಮಾಜದಲ್ಲಿ ಹಿಮ್ಮುಖವಾಗಿ ತೋರಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಏನು ಸಂವಿಧಾನ ರಚನಾಕಾರರು ತಮ್ಮ ಅತ್ಯಂತ ಅದಕ್ಕೆ ಕ್ವಾಲಿಟಿ ಟೈಮ್ ಅಂತ ಏನು ಹೇಳ್ತೀವಿ, ಅದು ಮೌಲ್ಯಯುತವಾದ ಸಮಯವನ್ನು ಕೊಟ್ಟು ವಿಶಿಷ್ಟವಾದ ಚರ್ಚೆಗಳ ಅನುಸರಣೆಯಲ್ಲಿ ಭಾರತಕ್ಕೊಂದು ಗಂಭೀರವಾದ ಮತ್ತು ಘನವಾದ ಸಂವಿಧಾನವನ್ನು ಕಟ್ಟಿಕೊಟ್ಟ ನಂತರವೂ ಸಂವಿಧಾನದ ಚಿಂತನೆಗಳು, ಸಂವಿಧಾನದ ಮೂಲಾಂಶಗಳು ನೆಗೆಟಿವ್ ಅಪ್ರೋಚ್ಗೆ ಜೋಡಿಸಿಕೊಂಡಿರುವಂಥದ್ದು ಒಂದು ಅಪಾಯಕರವಾದ ಸಂಗತಿ. ಹಾಗಾಗಿ ಸಂವಿಧಾನದ ಕುರಿತಾದ ಚಿಂತನೆ, ಸತ್ಮಾರ್ಗ ಇಡೀ ಯುವಕರ ಪಾಲಿಗೆ ಅಥವಾ ಭಾರತದ ಯುವಜನತೆಗೆ ಸರಿಯಾಗಿ ಅರ್ಥ ಆಗದೇ ಇದ್ದರೆ ಈ ದೇಶದ ಮೂಲ ಸಮಸ್ಯೆಗಳಿಗೆ ಅಡಿಷ್ನಲ್ ಆಗಿ ಸಮಸ್ಯೆಗಳನ್ನು ಉಗಮಿಸಿ ರೂಪಿಸಿ ಭಾರತವನ್ನು ವಿಘಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡ್ತಾ ಇದ್ದಾರೆ. ಹಾಗಾದರೆ ಸಂವಿಧಾನ ಅನ್ನುವುದನ್ನು ಕೇವಲ ಭಾವನಾತ್ಮಕವಾಗಿ ಹೆಮ್ಮೆಯ ಸಂಕೇತವಾಗಿ ಮಾತ್ರ ನೋಡೋದು ಅದು ಸ್ವೀಕೃತ ಅಲ್ಲ. ಅಂದರೆ ಸಂವಿಧಾನವನ್ನು ಹೆಮ್ಮೆಯ ದೃಷ್ಟಿಕೋನದಿಂದ ನೋಡಬಾರ್ದ? ಸಂವಿಧಾನವನ್ನು ಹೆಮ್ಮೆಯಿಂದ
ಆತ್ಮಾಭಿಮಾನದಿಂದ ನೋಡುವಂಥದ್ದು ಸ್ವೀಕೃತವಾದದ್ದೇ. ಆದರೆ ಸಂವಿಧಾನ ತುಲನಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ, ಅಧ್ಯಯನಪೂರ್ವಕವಾಗಿ ಏನು ಸಂವಿಧಾನದ ಒಟ್ಟು ಆಶಯಗಳು ಏನು ಅನ್ನುವುದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗೆ ಅರ್ಥೈಸ್ಕೊಳ್ಳದೇ ಇದ್ದರೆ ಸಮಾಜದಲ್ಲಿ ಭಾರತವನ್ನು ವಿಘಟಿಸುವ ಕಾರ್ಯಕ್ಕೆ ಸಂವಿಧಾನವೇ ಸಹಕಾರ ಮಾಡಿದಂಥ ಅಪಾಯ ಕೂಡ ಎದುರಾಗುತ್ತೆ. ಬಹಳ ಮುಖ್ಯವಾಗಿ ಅನೇಕರಲ್ಲಿ ಸಂವಿಧಾನದ ಕುರಿತಾದಂಥ ಅಸ್ಪಷ್ಟವಾದಂಥ ನಿಲುವುಗಳನ್ನು ತುಂಬಿಯಾಗಿದೆ ಉದ್ದೇಶಪೂರ್ವಕವಾಗಿ. ಈಗ ಬಹುಪಾಲು 100 ಜನ ಇರುವ ಒಂದು ಸಭೆಯಲ್ಲಿ, ಒಂದು ಸ್ಥಳದಲ್ಲಿ ಈ ದೇಶಕ್ಕೆ ಸಂವಿಧಾನ ಹೇಗಿರಬೇಕು ಅನ್ನುವ ಚೌಕಟ್ಟನ್ನು ನಿರ್ಧಾರ ಮಾಡಿದ್ದು ಯಾರು ಅಂತ ಒಂದು ಪ್ರಶ್ನೆ ಕೇಳಿದರೆ ಬಹುಪಾಲು ಉತ್ತರ ಏನು ಬರ್ತದೆ? ಅಂಬೇಡ್ಕರ್ ಅಂತ ಬರ್ತದೆ. ಈಗ ನಾವಿಲ್ಲಿದ್ವಿ, ಇಲ್ಲಿಯೂ ಕೂಡ ನಾನು ಮರುಪ್ರಶ್ನೆ ಅದನ್ನೇ ಮಾಡಿದರೂ ಕೂಡ 95% ಹೆಚ್ಚು ಜನ ಈ ದೇಶದ ಸಂವಿಧಾನದ ಚೌಕಟ್ಟನ್ನು ನಿರ್ಧಾರ ಮಾಡಿದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಆದರೆ ಅಂಕಿ ಸಂಖ್ಯೆ ಏನು ಹೇಳ್ತದೆ? ವಸ್ತುಸ್ಥಿತಿ ಏನು ಹೇಳ್ತದೆ? ನಾನಿವತ್ತಿಲ್ಲಿ ನಿಮ್ಗೆ ಎರಡು, ಯಾಕಂದರೆ ಸಂವಿಧಾನ ಅಂದರೆ ಅದು ಇಡೀ ಜಗತ್ತಿನ, ಅಂದರೆ ಭಾರತಕ್ಕಿಂತ ಮುಂಚೆ ರಚನೆಯಾದ ಸಂವಿಧಾನ ಇರ್ಬೋದು, ಅಥವಾ ಭಾರತದ ಸಂವಿಧಾನ ರಚನೆಯಾದ ನಂತರದ ಕಾಲಘಟ್ಟದಲ್ಲಿ ರಚನೆಯಾದ ಸಂವಿಧಾನ ಇರ್ಬೋದು. ಭಾರತದ ಸಂವಿಧಾನದ ರಚನಾ ಕಾರ್ಯ ಅತ್ಯಂತ ದೀರ್ಘ ಮತ್ತು ಅತ್ಯಂತ ತಳಸ್ಪರ್ಶಿಯಾಗಿ ಆಗಿರೋದನ್ನು ದಾಖಲೆಗಳು ಹೇಳ್ತವೆ. ಹೀಗಾಗಿ ಇವತ್ತು ನಾನು ಎರಡೇ ವಿಷಯ, ಯಾಕಂದರೆ ಹೆಚ್ಚು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಆದಿಯಾಗಿ ಅತ್ಯಂತ ಸೂಕ್ಷ್ಮ ಗಣ್ಣಿನಿಂದ ನೋಡುವುದನ್ನು ನಾವು ಆದರ್ಶವಾಗಿ ಅಥವಾ ಮಾರ್ಗದರ್ಶನವಾಗಿ ತೆಗೆದುಕೊಳ್ಬೇಕು. ಈ ಎರಡು ವಿಷಯ ಯಾವುದು ಇವತ್ತು ನಾನು ಮಾತನಾಡಬಹುದಾದ ಅಥವಾ ನಿಮ್ಮ ಜೊತೆ ಒಂದು ಸಂವಾದಕ್ಕೆ ಹಣಿಗೊಳಿಸಬಹುದಾದ ಎರಡು ವಿಷಯ ಅಂದರೆ, ಒಂದು, ಒಟ್ಟು ಸಂವಿಧಾನ ರಚನಾ ಕಾರ್ಯದಲ್ಲಿ ಬಾಬಾ ಸಾಹೇಬರಿಗೆ ಅಥವಾ ಅಂಬೇಡ್ಕರರಿಗೆ ನಿರಾಕರಿಸಿದ ಅವಕಾಶ. ಅಂದರೆ ಸಂವಿಧಾನ ರಚನಾ ಕಾರ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಗೆ ದೂರ ಇಡಲಾಗಿತ್ತೋ ಅನ್ನುವ ಒಂದು ಸಂಗತಿ. ಅದರ ಜೊತೆಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಎಲ್ಲ ಸವಾಲುಗಳ ನಡುವೆ ದೇಶೀಯತೆಯನ್ನು, ನೆಲಮೂಲದ ಸಂಸ್ಕೃತಿಯನ್ನು, ಭಾರತೀಯತೆಯನ್ನು, ಜೊತೆಗೆ ಬಹಳ ಮುಖ್ಯವಾಗಿ ಹಿಂದುತ್ವವನ್ನು ಸಂವಿಧಾನದ ಭಾಗ ಹೇಗೆ ಮಾಡಿದರು ಅನ್ನುವ ಎರಡು ಸಂಗತಿಗಳನ್ನು ಒಂದೇ ಜೋಡಿಸುವ. ಮತ್ತು ಇನ್ನೊಂದು ವಿಷಯ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರೋದು ಮೀಸಲಾತಿ, ರಿಸರ್ವೇಷನ್ ಅನ್ನೋ ಒಂದು ವಿಷಯ. ಈ ಎರಡು ಸಂಗತಿಗಳ ಕುರಿತು ಮುಂದಿನ 30-35 ನಿಮಿಷ ಸಮಯ ಸಿಗ್ಬೋದೇನೋ, ನಾನು ನಿಮ್ಮ ಜೊತೆ ಈ ವಿಷಯಗಳನ್ನು ಹಂಚಿಕೊಳ್ತೇನೆ. ಈಗ ನಾನು ಆಗಲೇ ಪ್ರಾರಂಭದಲ್ಲಿ ಕೇಳಿದ ಪ್ರಶ್ನೆಗೆ ನಮ್ಮಲ್ಲಿ ಬಂದ ಉತ್ತರ ಅಂಬೇಡ್ಕರ್. ಆತ್ಮೀಯರೇ, ನಮಗೆ ಗೊತ್ತಿರಲಿ, ಭಾರತದ ಸಂವಿಧಾನ ರಚನಾ ಕಾರ್ಯ ಪ್ರಾರಂಭ ಆಗಲಿಕ್ಕೆ ಏನು ಸಂವಿಧಾನ ರಚನಾ ಸಭೆ ಆಯ್ಕೆ ಆಯಿತೋ ಅದರಲ್ಲಿ ಒಟ್ಟು 389 ಜನರ ಸದಸ್ಯರ ಸಂಖ್ಯೆ ಇತ್ತು. ಅದು ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆದಮೇಲೆ ಆ ಸಂಖ್ಯೆ 299ಕ್ಕೆ ಕುಸಿಯುತ್ತೆ. ಆ 299 ಸಂಖ್ಯೆಯಲ್ಲಿ 208 ವರ್ ಕಾಂಗ್ರೆಸ್ ಮೆನ್ಸ್. ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದರೆ ಅದು ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಕಾಂಗ್ರೆಸ್. ನಾನು ಐ ಆಮ್ ನಾಟ್ ಲುಕಿಂಗ್ ಅಬೌಟ್ ಪೊಲಿಟಿಕಲ್ ಪಾರ್ಟಿ ಆರ್ ಇಶ್ಯೂ. ನನ್ನ ಉದ್ದೇಶ ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಮಾಡಿದ್ರು ಅವರನ್ನು ತಿಳಿಸೋಕೆ. ಅಂದರೆ 299ರಲ್ಲಿ 208 ಕಾಂಗ್ರೆಸ್ ಬಹುಮತ ಇತ್ತು ಅಂದರೆ ಬಹುಮತದ ಅಂತರ ನೀವು ನೋಡಬೇಕು. ಔಟ್ ಆಫ್ 299, 208 ಅಂದರೆ ನಮಗೆ ಅದರ ಮೆಜಾರಿಟಿಯ ಮಹತ್ವ ಗೊತ್ತಾಗ್ತದೆ. ನಾವೆಲ್ಲ ಸಮಾಜದಲ್ಲಿ ರೂಪಿಸಲಾಗಿರುವ ಅಥವಾ ಯೋಜಿಸಲಾಗಿರುವ ಅಥವಾ ತುರುಕಲಾಗಿರುವ
ಇಡೀ ಸಂವಿಧಾನದ ಚೌಕಟ್ಟನ್ನು ಅಂಬೇಡ್ಕರರು ನಿರ್ಧಾರ ಮಾಡಿದರು ಅನ್ನುವ ಅಪತ್ಯವನ್ನು, ಅಸತ್ಯದ ಮಾಹಿತಿಯನ್ನು ಶೋಧನೆಯ ಮೂಲಕ ತಿಳ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದೇಶದ ಸಂವಿಧಾನ ಹೇಗಿರಬೇಕು ಎಂಬ ಚೌಕಟ್ಟನ್ನು ನಿರ್ಧಾರ ಮಾಡುವ ಹಕ್ಕನ್ನು ನಿರಾಕರಿಸಲಾಗಿತ್ತು. ಹಾಗಿದ್ರೆ ಯಾರು ನಿರ್ಧಾರ ಮಾಡಿದ್ರು? ಈ ದೇಶದ ಸಂವಿಧಾನದ ಚೌಕಟ್ಟು ಹೇಗಿರಬೇಕು ಅನ್ನುವ ಗಣರಾಜ್ಯ ನಿರ್ಣಯವನ್ನು, ಮಾಡೆಲ್ ಆಫ್ ಗಣರಾಜ್ಯವನ್ನು ಡಿಸೆಂಬರ್ 13ನೇ ತಾರೀಕು 208 ಜನರ ಅಥವಾ ಸದಸ್ಯರ ಬಹುಮತ ಇದ್ದಂಥ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ನೆಹರೂರವರಿಗೆ ದಕ್ಕಿಸಲಾಗಿತ್ತು ಅಥವಾ ದಕ್ಕಿತ್ತು. ನಾನು ಯಾಕೆ ಈ ವಿಷಯ ನಿಮಗೆ ಕೇಳಿದೆ ಅಂದರೆ, ನಮ್ಮ ಸಂವಿಧಾನವನ್ನು ಕೇವಲ ಭಾವನಾತ್ಮಕವಾಗಿ ಮಾತ್ರ ನೋಡಿದರೆ ಅದು ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ. ಸಂವಿಧಾನವನ್ನು ಸಾಂಖ್ಯಿಕ ದೃಷ್ಟಿಯಿಂದ ಹೇಗೆ ಬಾಬಾ ಸಾಹೇಬರು ನೋಡಿದ್ರು ಆ ಕಣ್ಣಿನಿಂದ ನೋಡಬೇಕು. ಅಂದರೆ ಗಣರಾಜ್ಯ ನಿರ್ಣಯ ಅಂದರೆ ಒಟ್ಟು ಸಂವಿಧಾನದ ಚೌಕಟ್ಟನ್ನು ನಿರ್ಧಾರ ಮಾಡಲಿಕ್ಕೆ ಬಾಬಾ ಸಾಹೇಬರಿಗೆ ಅವಕಾಶ ಸಿಗಲಿಲ್ಲ ಅಥವಾ ಅವಕಾಶವನ್ನು ತಪ್ಪಿಸಲಾಗಿತ್ತು. ನಮಗೆ ಗೊತ್ತಿರಲಿ, 1947 ಆಗಸ್ಟ್ 29ಕ್ಕೆ ಬಾಬಾ ಸಾಹೇಬರನ್ನು ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಇದು ಎಲ್ರಿಗೂ ಗೊತ್ತಿರೋ ಸಂಗತಿ ಮತ್ತು ಅದು ಸತ್ಯ ಸಂಗತಿ. ಸಂವಿಧಾನ ರಚನೆ ಕಾರ್ಯ ಪ್ರಾರಂಭ ಆದದ್ದು ಯಾವತ್ತು? ಡಿಸೆಂಬರ್ 9, 1946. ಅಂದರೆ ಈ ಅವಧಿಯ ನಡುವೆ 263 ದಿವಸಗಳು ಅಂತರದಲ್ಲಿ ಅಂಬೇಡ್ಕರ್ ಈ ವಾಸ್ ಎ ಆರ್ಡಿನರಿ ಮೆಂಬರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಿಮ್ಗೆ ಆಶ್ಚರ್ಯ ಆಗಬೇಕು, ಆಶ್ಚರ್ಯ ಆಗ್ತದೆ. ಯಾರನ್ನು ನಾವು ಸಂವಿಧಾನ ಶಿಲ್ಪಿ ಅಂತ ಕರಿತಾ ಇದ್ದೀವೋ, ಯಾರನ್ನು ಈ ಭಾರತಕ್ಕೆ ಜಗತ್ತಿನ ಮುಂದೆ ತಲೆ ಎತ್ತಿ ಎದೆಯುಬ್ಬಿಸಿ ನಿಲ್ಲುವಂತೆ ಮಾಡಿದ ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಶಿಲ್ಪಿ ಅಂತ ಕರಿತಾ ಇದ್ದೀವೋ, ಅಂಥ ಸಂವಿಧಾನ ಶಿಲ್ಪಿಯನ್ನು ಸಂವಿಧಾನ ರಚನೆಯ ಪ್ರಾರಂಭ ಕಾಲಘಟ್ಟದ 263 ದಿವಸಗಳ ಕಾಲ ಸಾಮಾನ್ಯ ಸದಸ್ಯರನ್ನಾಗಿ ಮಾಡಲಾಗಿತ್ತು ಅನ್ನುವ ಆತಂಕಕಾರಿ ವಿಷಯವನ್ನು ಮತ್ತು ಸತ್ಯದ ಮಾಹಿತಿಯನ್ನು ನಾವು ಓರೆಗಚ್ಚಬೇಕು. ಯಾಕೆ ಈ ಸಂಗತಿ ನಿಮ್ಗೆ ಹೇಳಿದೆ ಅಂದರೆ, ಈ ದೇಶದ ಸಂವಿಧಾನದ ಒಳಗೆ ಏನಾದರೂ ಲೋಪಗಳು ಉಳಿದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನದ ಚೌಕಟ್ಟನ್ನು ನಿರ್ಧಾರ ಮಾಡಲಿಕ್ಕೆ ನಿರಾಕರಿಸಿದ ಅವಕಾಶದ ಕಾರಣಕ್ಕಾಗಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಎರಡನೇದಾಗಿ, ಈ ಅವಧಿನಲ್ಲಿ ಅಂದರೆ ಡಿಸೆಂಬರ್ 23, 1946ಕ್ಕೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದು ಕ್ರಿಯಾಶೀಲವಾಗಿ ಕಾರ್ಯ ಮಾಡಲಿಕ್ಕೆ, ಡಿಸೆಂಟ್ರಲೈಸೇಷನ್ ಮಾಡ್ಕೊಳ್ಳಿಕ್ಕೋಸ್ಕರ 13 ಸಬ್ ಕಮಿಟಿಗಳಿಗೆ ನೇಮಕವನ್ನು ಮಾಡ್ತದೆ. ಬಹಳ ಮುಖ್ಯವಾದ ಸಬ್ ಕಮಿಟಿಗಳಿರ್ತದೆ ಅದರಲ್ಲಿ. ಆ 13 ಸಬ್ ಕಮಿಟಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಧ್ಯಕ್ಷರನ್ನಾಗಿ ಮಾಡೋದು ಬೇಡ. ಯಾವುದೇ ಸಮಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದಸ್ಯರಿರಲಿಲ್ಲ. ನಾವು ಯೋಚಿಸಬೇಕಾದ, ತಾರ್ಕಿಸಬೇಕಾದ, ಅವಲೋಕಿಸಬೇಕಾದ ಇದು ವಿಷಯ. ಇಂಥದ್ದೊಂದು ವಿಷಯ ಹೇಳಿದಾಗ ಎದುರಿಗಿರೋರು ಅಂದರೆ ಉದಾಹರಣೆಗೆ ಅರಾಷ್ಟ್ರೀಯರು, ಎಡಪಂಥೀಯರು ಒಂದು ವಿಚಾರ ಎಳೆದು ತರಬಲ್ಲರು. ಆ 13 ಸಮಿತಿಗಳಿಗೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಬಾಬಾ ಸಾಹೇಬರಿಲ್ಲ, ಹಾಗಾಗಿ ಅವರು ನೇಮಕ ಆಗಿಲ್ಲ. ಇದರಲ್ಲಿ ಯಾವ ಲೋಪವೂ ಆಗಿಲ್ಲ ಅಂತ. ಸಂವಿಧಾನವನ್ನು ಯಾಕೆ ನಾನು ಸಂಶೋಧನೆಯ ನೆಲೆಗಟ್ಟಿನಿಂದ ನೋಡಬೇಕು ಅಂತ ಹೇಳಿದ್ರೆ ಅಂದರೆ, ಆ 13 ಉಪಸಮಿತಿಗಳಿಗೆ ಚುನಾವಣೆ ಆಗಿದ್ದು ನಿಜ. ಅಂದರೆ 208ರ ಬಹುಮತ ಇದ್ದ ಕಾಂಗ್ರೆಸ್ಸು ಈ ಸಮಿತಿಗೆ 10 ಜನ ಇರಬೇಕಂದ್ರೆ 11 ಜನ ಅಪ್ಲಿಕೇಶನ್ ಹಾಕಿದ್ರೆ ಕಂಟೆಸ್ಟ್ ಮಾಡಲಿಕ್ಕೆ ಒಬ್ಬನ ವಾಪಸ್ ತೆಗೆಸಿದ್ರು. ಒಂದು ಸಮಿತಿಗೆ 7 ಜನ ನೇಮಕ ಆಗಬೇಕಂದ್ರೆ 6 ಜನ ಹಾಕಿದರೆ ಒಬ್ಬರನ್ನು ನಾಮನಿರ್ದೇಶನ ಮಾಡಿ ನಿಲ್ಲಿಸಿದ್ರು. ಅಂದರೆ ಆ ಒಟ್ಟು 13 ಸಮಿತಿಗಳಿಗೂ ಚುನಾವಣೆ ನಾಮಕಾವಸ್ಥೆಯಾಗಿ ನಡೆಯುವಂಥ ಅವಕಾಶವನ್ನು ಆಗಿನ ಬಹುಮತವಿದ್ದ ಕಾಂಗ್ರೆಸ್ಗೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ, ಇಂಥ 13 ವಿಶೇಷವಾದ ಸಮಿತಿಗಳಲ್ಲಿ ಅಟ್ಲೀಸ್ಟ್ ಬಾಬಾ ಸಾಹೇಬರಿಗೆ ಒಂದು ಸ್ಥಾನ ಇರಬೇಕಾಗಿತ್ತು ಅಂತ.
ಯಾಕಂದರೆ ಸಂವಿಧಾನದ ಆರಂಭದ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧ್ವನಿ ಇರಲಿಲ್ಲ ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಿಗೆ ಮಾನ್ಯತೆ ಇರಲಿಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾನ್ಯತೆ ಇಲ್ಲದ ಕಾಲಘಟ್ಟದಲ್ಲಿ ರಚನೆಯಾದ ನಿಯಮಗಳ ಒಂದು ಮೌಲ್ಯಮಾಪನ ಮಾಡಬೇಕಲ್ಲ. ಡಿಸೆಂಬರ್ 13ನೇ ತಾರೀಕು ಈ ಗಣರಾಜ್ಯ ನಿರ್ಣಯವನ್ನು ನೆಹರೂರವರು ಮಂಡಿಸಿದ ಮೇಲೆ ಡಿಸೆಂಬರ್ 17ನೇ ತಾರೀಕು ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಧ್ಯಕ್ಷರು ಕರೀತಾರೆ, ನೀವು ಸಂವಿಧಾನ ರಚನಾ ಸಭೆಯನ್ನು ಕುರಿತು ಮಾತಾಡಬೇಕು ಅಂತ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡುವ ಮೊದಲ ವಿಷಯ ನೆಹರೂರವರು ಮಂಡಿಸಿದ ಗಣರಾಜ್ಯ ನಿರ್ಣಯವನ್ನು ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕೆ ಮಾಡ್ತಾರೆ. ಕೇವಲ ಟೀಕೆಗೆ ಮೀಸಲಾಗದ ಬಾಬಾ ಸಾಹೇಬರ ಒಂದು ವಿಚಾರ ಪ್ರಸ್ತುತಿ, ನೀವು ಐಕ್ಯ ಭಾರತವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ನಿರ್ಣಯದಲ್ಲಿ ಭಾರತ ಒಟ್ಟುಗೂಡುವುದನ್ನೇ ನಾನು ಕಾಣ್ತಾ ಇಲ್ಲ, ಹಲವಾರು ಲೋಪಗಳಿಂದ ನೀವು ಮಂಡಿಸಿದ ಪ್ರಖ್ಯಾತ ಸಮಾಜವಾದಿ ನೆಹರೂರವರಿಂದ ಮಂಡಿತವಾದ ಇಂಥ ಒಂದು ಗಣರಾಜ್ಯ ನಿರ್ಣಯ ಹಲವಾರು ಲೋಪಗಳಿಂದ ನರಳುತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಭಾವಿತ, ಅವರು ಈ ರೀತಿಯ ನೋವಿನ ನುಡಿಗಳ ಜೊತೆಗೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಇಟ್ ಶುಡ್ ಬಿ ಮಾಡಿಫೈಡ್, ಇದು ಮಾಡಿಫೈ ಇದು ಮಾರ್ಪಾಟಾಗಬೇಕು ಅಂತ ಹೇಳ್ತಾರೆ. ಯಾವ ಸಂವಿಧಾನದ ಚೌಕಟ್ಟನ್ನು ಸಮಾಜ ತಿಳ್ಕೊಂಡಿದೆಯೋ ಬಾಬಾ ಸಾಹೇಬರು ರೂಪಿಸಿದ್ರು ಅಂತ ಆ ನಿರಾಕರಿಸಿದ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೋ, ಆ ನಿರ್ಣಯವನ್ನು ತಿರಸ್ಕರಿಸಿದರೋ, ಆ ತಿದ್ದುಪಡಿಗೆ ಅಥವಾ ಆ ಒಂದು ವಿಚಾರಕ್ಕೆ, ಆ ನಿರ್ಣಯಕ್ಕೆ ಡಾಕ್ಟರ್ ಜೈಕರ್ ಅನ್ನೋರು ಒಂದು ತಿದ್ದುಪಡಿಯನ್ನು ಮಂಡಿಸ್ತಾರೆ. ಇಲ್ಲ, ಇದು ಹೀಗೆ ಆಗಬೇಕು. ಡಾಕ್ಟರ್ ಜೈಕರ್ ಅವರ ತಿದ್ದುಪಡಿಯೂ ಸೇರಿ 40 ತಿದ್ದುಪಡಿಗಳು ಮಂಡಿಸಲಾಗತ್ತೆ. ತಿದ್ದುಪಡಿ ಆಗಬೇಕಲ್ಲ. ಈಗ ಒಂದು ನಿರ್ಣಯವನ್ನು ನೀವು ಮಂಡಿಸಿದ ಮೇಲೆ ಅದು ಪ್ರಜಾಪ್ರಭುತ್ವ ಪೂರ್ವಕವಾಗಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವ ತತ್ವದ ಆಧಾರದ ಮೇಲೆ ಸಂವಿಧಾನ ರಚನೆ ಆಗಬೇಕಂದಾಗ ಬಾಬಾ ಸಾಹೇಬರಂಥ ಶ್ರೇಷ್ಠ ಕಾನೂನು ತಜ್ಞರ ಅಪಸ್ವರವನ್ನು ಸಂವಿಧಾನ ರಚನಾ ಸಭೆ ಮಾನ್ಯ ಮಾಡಬೇಕಲ್ಲ. ಅವರು ಎತ್ತಿದ ಲೋಪಗಳಿಗೆ ಮಾರ್ಪಾಟು ಮಾಡುವ ಮೂಲಕ ಸಂವಿಧಾನಕ್ಕೆ ಒಂದು ಅರ್ಥ ಕೊಡಬೇಕಿತ್ತಲ್ಲ. ಜನವರಿ 22, 1947ರಂದು ಎಲ್ಲ ತಿದ್ದುಪಡಿಗಳನ್ನು ಬಹುಮತ ಇದ್ದ ಕಾಂಗ್ರೆಸ್ ವಾಪಸ್ ಮಾಡಿಸುತ್ತೆ. ಜನವರಿ 22, 1947 ಗಣರಾಜ್ಯ ನಿರ್ಣಯ, ನೆಹರೂರವನಿಂದ ಮಂಡಿತವಾಗಿದ್ದ ಸಂವಿಧಾನದ ಚೌಕಟ್ಟನ್ನು ನಿರ್ಧಾರ ಮಾಡುವ ನಿರ್ಣಯ ಕರಾಡತನದಿಂದ ಚಪ್ಪಾಳೆಯ ಮೂಲಕ ಬಾಬಾ ಸಾಹೇಬರ ವಿರೋಧದ ನಡುವೆಯೂ ಅಂಗೀಕಾರ ಆಗುತ್ತೆ. ನಮಗೆ ಗೊತ್ತಾಗಬೇಕು, ಬಾಬಾ ಸಾಹೇಬರಿಗೆ ಅವಕಾಶ ನಿರಾಕರಿಸಿದಷ್ಟೇ ಅಲ್ಲ, ಬಾಬಾ ಸಾಹೇಬರು ಎತ್ತಿದ ಅಪಸ್ವರಗಳನ್ನು ತಿರಸ್ಕರಿಸಿ ಸಂವಿಧಾನದ ಚೌಕಟ್ಟನ್ನು ನಿರ್ಣಯ ಮಾಡಲಾಯಿತು. ಒಮ್ಮೆ ಸಂವಿಧಾನದ ಆ ಗಣರಾಜ್ಯ ನಿರ್ಣಯ ಏನು ನಿರ್ಣಯ ಪಾಸಾಯಿತು ಅಂದರೆ ಬಹುಮತದ ಆಧಾರದ ಮೇಲೆ ಅದು ಅಂಗೀಕೃತ ಆಗ್ತೋ, ಇಡೀ ಸಂವಿಧಾನ ರಚನೆ ಆದದ್ದು ಅದು ರೆಡಿನಲ್ಲಿ. ಅಂದರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಅಲ್ಲಿ ಗಾಳಿಗೆ ತೂರಲಾಯಿತು. ಅಂದರೆ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ಈ ಒಟ್ಟು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಣಿತಿಯಂತೆ ನಡೆದಿದೆ. ಈಗ ಮಂಥನದ ಈ ವೇದಿಕೆಯಲ್ಲಿ ನಾವು ಸಂವಿಧಾನದ ಆಶಯಗಳು, ಸಂವಿಧಾನ ಏನು ಹೇಳುತ್ತೆ, ಮೂಲಭೂತ ಹಕ್ಕುಗಳು, ಇವುಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾಕೆ ವಕ್ತಾರರು ಈ ರೀತಿಯ ವಿಷಯಗಳನ್ನು ಯಾಕೆ ಇದು ವಿವಾದ ಮಾಡಲಿಕ್ಕೆ ಎತ್ತುವಂಥ ಸಂಗತಿಯ ಅಥವಾ ವಿರೋಧ ಮಾಡಲಿಕ್ಕೆ ಅಲ್ಲ. ನಮಗೆ ಸಂವಿಧಾನದ ಬಗ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇದ್ದರೆ ಅದು ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಪರಮಾಧಿಕಾರದ ಸ್ಥಿರತೆಗೆ ಅಪಾಯ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಸಂವಿಧಾನವನ್ನು ರೀವಿಸಿಟ್ ಮಾಡಬೇಕು, ಆ ಫ್ರೇಮ್ವರ್ಕನ್ನು ರೀವಿಸಿಟ್ ಮಾಡಬೇಕು, ಆ ಪೀರಿಯಡನ್ನು ರೀವಿಸಿಟ್ ಮಾಡಬೇಕು. ಇಡೀ ದೇಶದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಸಂವಿಧಾನ ರಚನಾ ಸಭೆಯ ಚರ್ಚೆಗಳು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸು ಸಿಲೆಬಸ್ ಆಗಿದ್ದು ಎಲ್ಲಾದರೂ ನೋಡಿದ್ದೀರಾ? ಯಾವುದಾದ್ರೂ BOE-BOMನಲ್ಲಿ ಸಂವಿಧಾನ ರಚನಾ ಸಭೆಯ ಚರ್ಚೆಗಳು ಇಲ್ಲವೇ ಇಲ್ಲ. ನೀವು ಮಾರ್ಕ್ಸ್ ಬಗ್ಗೆ ನಾವು ಟೆಕ್ಸ್ಟ್ಗಳಲ್ಲಿ ಓದ್ತೀವಿ, ಕಮ್ಯುನಿಸಮ್ ಬಗ್ಗೆ ಓದ್ತೀವಿ, ಅದು ಯಾರೋ ದೂರದ
ದೇಶದ ಚಿಂತಕರ ಬಗ್ಗೆ ಓದ್ತೀವಿ. ಎಲ್ಲಾದರೂ ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ನೀವು ಓದ್ತೀರಾ? ಸಂವಿಧಾನ ರಚನಾ ಸಭೆಯ ಚರ್ಚೆಗಳು ಈ ದೇಶದ ಯಾವುದೇ ವಿಶ್ವವಿದ್ಯಾನಿಲಯದ ಸಿಲೆಬಸ್ಗಳಲ್ಲಿ ಬರೋದು ಕೂಡ ಅಥವಾ ಬರದಂತೆ ತಡೆದದ್ದು ಕೂಡ ಒಂದು ಕುತಂತ್ರವೇ. ಸಂವಿಧಾನ ರಚನಾ ಸಭೆಯಲ್ಲಿ ನಡೆದ ಚರ್ಚೆಗಳನ್ನು ನಾವು ಅತ್ಯಂತ ಸೂಕ್ಷ್ಮ ಮತ್ತು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ಈ ದೇಶಕ್ಕೆ ಒಟ್ಟು ಯಾವೆಲ್ಲ ಆಘಾತಗಳನ್ನು, ಯಾವೆಲ್ಲ ಅಪಚಾರಗಳನ್ನು ಬಾಬಾ ಸಾಹೇಬರ ಎದುರಿಗೆ ನಿಂತು ಸಂವಿಧಾನ ರಚನಾ ಸಭೆಯಲ್ಲೇ ತಂದೊಡ್ಡಿದ್ರು ಅನ್ನೋದು ನಮಗೆ ದಾಖಲಾಗ್ತದೆ. ಅಧಿಕೃತವಾಗಿ ನಮಗೆ ಅಂಕಿ ಸಂಖ್ಯೆಗಳ ಮೂಲಕ ಅದು ಸಿಗ್ತದೆ. ಸಂವಿಧಾನ ಹಸ್ರತ್ ಮೊಹಾನಿ ಅನ್ನೋ ಒಬ್ಬರು ಸದಸ್ಯ, ಅವರು ಮೂಲ ಕಾಂಗ್ರೆಸ್ ಸದಸ್ಯ ಆಗಿರ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಆಮೇಲೆ ಅವರು ಮುಸ್ಲಿಂ ಲೀಗ್ನ ಮೆಂಬರ್ ಆಗ್ತಾರೆ. ಅವ್ರು ಹೇಳ್ತಾರೆ ಬಾಬಾ ಸಾಹೇಬರಿಗೆ, ನೆಹರೂರವರು ಮಂಡಿಸಿದ ಗಣರಾಜ್ಯ ನಿರ್ಣಯದಲ್ಲಿ ಅಥವಾ ಸಂವಿಧಾನ ಚೌಕಟ್ಟು ಹೇಗಿರಬೇಕು ಅನ್ನುವ ಒಂದು ಹಂತದಲ್ಲಿ ನೆಹರು ಹೇಳಿದರು, ಭಾರತವನ್ನು ರಿಪಬ್ಲಿಕನ್ ಆಫ್ ಇಂಡಿಯಾ ಮಾಡ್ತೀವಿ, ಅದನ್ನು ಗಣರಾಜ್ಯ ಭಾರತ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈ ಅಂಬೇಡ್ಕರ್ ಅವ್ರು ಹೇಳೋದು, ಈ ಅಂಬೇಡ್ಕರ್ ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಆ ಎಲ್ಲ ಚಿಂತನೆಯನ್ನು ನೆಲಕ್ಕೆ ಹಾಕಿ ಭಾರತವನ್ನು ಒಕ್ಕೂಟ ರಾಷ್ಟ್ರ ಮಾಡ್ತಾ ಇದ್ದಾರೆ. ಮುಂದುವರೆದು ಆ ಸದಸ್ಯ ಅಂಬೇಡ್ಕರ್ ಎದುರಿಗೆ ಹೇಳ್ತಾರೆ, ಸಂವಿಧಾನ ರಚನಾ ಕಾರ್ಯ ಅಷ್ಟು ಸುಲಭವಾದ ಆದದ್ದಲ್ಲ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಎದುರಾದ ಸವಾಲುಗಳನ್ನು ನಾವು ಸೂಕ್ಷ್ಮವಾಗಿ ನೋಡಿದರೆ ಇವತ್ತೇನು ಭಾರತದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವೋ ಮತ್ತು ಮುಂದೆ ಅದು ಮುಂದುವರ್ಕೊಂಡು ಹೋಗ್ಬೋದು, ಅದಕ್ಕೆಲ್ಲ ಅಲ್ಲಿ ಪರಿಹಾರ ಸಿಕ್ಕತ್ತೆ. ಅವ್ರು ಮುಂದುವರೆದು ಹೇಳ್ತಾರೆ, ಈ ಅಂಬೇಡ್ಕರ್ ಅವರು ರಾಜ್ಯಗಳ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರದ ಪರಮಾಧಿಕಾರ ಇರುವಂಥ ಒಂದು ಭಾರತವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಷ್ಯಾ ಮಾದರಿಯ ರಿಪಬ್ಲಿಕನ್ ಚಿಂತನೆ ಒಪ್ಪೋದಿಲ್ಲ. ನೆಹರು ಬಹುಕಾಲ ಬಹುಪಾರಿ ಒಪ್ಪಿದ್ದ ಆ ಚಿಂತನೆಯನ್ನು ಅಂಬೇಡ್ಕರ್ ವಿರೋಧ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಇವರು ಮಾಡ್ತಾ ಇರೋದು ಸಾರ್ವಭೌಮ ಭಾರತವನ್ನು ಕಟ್ಟುವಂಥ ಒಂದು ಆಶಯದಿಂದ, ಐಕ್ಯ ಭಾರತವನ್ನು ಕಟ್ಟುವ ಕಾರಣಕ್ಕಾಗಿ ಇವರು ಪ್ರಬಲ ಕೇಂದ್ರ ಸರ್ಕಾರದ ತಂತ್ರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹಸ್ರತ್ ಮೊಹಾನಿಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಘಟಿತ ಭಾರತವನ್ನು, ಅಂದರೆ ಭಾರತ ಚೂರಾಗುವಂಥ ಭಾರತವನ್ನು ಕಟ್ಟಿಕೊಡ್ಬೇಕಾಗಿತ್ತು ಅಂತ ಅವರ ಆರೋಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟು ಭಾರತವನ್ನು ಕಟ್ಬಿಡ್ತಾ ಇದ್ದಾರೆ, ಐಕ್ಯ ಭಾರತವನ್ನು ಕಟ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ತಾನು ಮೊದಲು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದಾಗ, ನಾನು ಪ್ರಬಲ ಕೇಂದ್ರ ಸರ್ಕಾರವನ್ನು, ಕೇಂದ್ರದ ಬಲಿಷ್ಠ ಕೇಂದ್ರದ ಸರ್ಕಾರವನ್ನು ನಾನು ಮಾನ್ಯ ಮಾಡ್ತೇನೆ. ಎಂಥ ಬಲಿಷ್ಠ ಸರ್ಕಾರ ಅಂದರೆ ಅದು 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಇದ್ದಂಥ ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಮೀರಿ ಅತ್ಯಂತ ಸಶಕ್ತವಾದಂಥ ಕೇಂದ್ರ ಸರ್ಕಾರವನ್ನು ನಾನು ಮಾನ್ಯ ಮಾಡ್ತೇನೆ. ಕಾರಣ ಇದು ಈಗಾಗಲೇ ಛಿದ್ರವಾಗಿದ್ದ ಭಾರತ ಮುಂದೆಂದೂ ಕೂಡ ತಾನು ವಿಘಟನೆಯನ್ನು ಹೊಂದಬಾರದು. ಹಾಗಾಗಿ ನಾನು ಐಕ್ಯ ಭಾರತವನ್ನು ಕಟ್ತೇನೆ. ಹಾಗಾಗಿ ಅಮೇರಿಕ ಮಾದರಿಯ ಫೆಡರಲ್ ಗವರ್ನಮೆಂಟನ್ನು ನಾನು ಒಪ್ಪೋದಿಲ್ಲ. ಬಾಬಾ ಸಾಹೇಬ್ರಿಗೆ ಅಂಥದ್ದೊಂದು ಒಂದು ಸೂಕ್ಷ್ಮತೆ ಮತ್ತು ದೂರದೃಷ್ಟಿ ಇತ್ತು. ಒಂದು ವೇಳೆ ಏನಾದರೂ ಇವತ್ತು ಭಾರತ ಅಮೇರಿಕ ಮಾದರಿಯ ಫೆಡರಲ್ ಚಿಂತನೆಯನ್ನು, ಫೆಡರಲ್ ಸ್ವರೂಪವನ್ನು, ಅಂದರೆ ವೈಪರೀತ್ಯವಾದಂಥ ಅಥವಾ ವಿಪರೀತವಾದಂಥ ರಾಜ್ಯಗಳ ಸ್ವಾತಂತ್ರ್ಯವನ್ನು ಒಪ್ಕೊಂಡ್ರೆ ಭಾರತ ಮತ್ತೊಮ್ಮೆ ತುಂಡಾಗುತ್ತೆ. ಹಾಗಾಗಿ ನಾನು ವೀಕ್ನಿಂಗ್ ಫೆಡರಲ್ ಲೈಕ್ ಕೆನಡಾ ಮಾದರಿಯ ಅರೆ ಸಂಯುಕ್ತ ವ್ಯವಸ್ಥೆಯನ್ನು ನಾನು ಒಪ್ತೇನೆ ಅಂತೇಳಿ ಬಾಬಾ ಸಾಹೇಬರು ಹಠ ಮಾಡಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ಒಂದು ಒಕ್ಕೂಟ ರಾಜ್ಯಗಳ ಮಾಡೆಲನ್ನು ಅಪ್ರೂವಲ್ ಮಾಡ್ತಾರೆ. ಯಾಕೆ ನಾನು ನಿಮಗೆ ಈ ವಿಷಯವನ್ನು ಹೇಳಿದೆ ಅಂದರೆ, ಸಂವಿಧಾನ ರಚನೆ ಕಾರ್ಯ ಹೇಗಾಗಿದೆ ಅಂತ, ಯಾವೆಲ್ಲ ಸವಾಲುಗಳನ್ನು ಅದು ಎದುರಿಸಿದೆ ಅಂತ ಅರುಣ್ ಚಂದ್ರ ಗುಹಾ ಅನ್ನೋ ಒಬ್ಬ ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಎದುರಿಗೆ ನಿಂತು ಹೇಳ್ತಾರೆ, ನಿಮಗೆ ಇಡೀ ಸಂವಿಧಾನದ ಕರಡಿನಲ್ಲಿ ಅಥವಾ ಸಂವಿಧಾನದ ರಚನೆಯಲ್ಲಿ
ಗಾಂಧೀಜಿಯವರ ಚಿಂತನೆಗಳನ್ನಾಗಲಿ ಕಾಂಗ್ರೆಸ್ನ ಸಿದ್ಧಾಂತವನ್ನಾಗಲಿ ಜೋಡಿಸಲು ಸಮಯವೇ ಸಿಕ್ಕಿಲ್ಲ. ನೀವು ಕಾಂಗ್ರೆಸ್ ಸಿದ್ಧಾಂತವನ್ನು ಸೇರಿಸುವುದರಿಂದ ಹೊರತಾಗಿದ್ದೀರಿ. ನೀವು ಕಾಂಗ್ರೆಸ್ನ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ಸೇರಿಸದೇ ಇರುವುದು ಅಪರಾಧ ಅನ್ನುವ ಮಾದರಿ ಮಾಡಿ ನಾವೊಮ್ಮೆ ಯೋಚನೆ ಮಾಡಬೇಕಲ್ವ. ಇಡೀ ದೇಶಕ್ಕೆ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ಮಾನ್ಯ ಮಾಡಲಿಕ್ಕೆ ಒಂದು ಕಾನೂನಿನ ರೂಪವನ್ನು ಕಟ್ಟಿಕೊಡ್ಲಿಕ್ಕೆ ಬಾಬಾ ಸಾಹೇಬರು ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ನ ಸಿದ್ಧಾಂತವನ್ನು ಸಂವಿಧಾನದೊಳಗೆ ಹಾಕಬೇಕಿತ್ತು ಅಂದರೆ ಏನರ್ಥ? ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಎಂಥದ್ದೊಂದು ಆರೋಪ ಮತ್ತು ಒತ್ತಡ, ಕೇವಲ ಆರೋಪ ಅಲ್ಲ, ಒತ್ತಡ. ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಇಲ್ಲದೇ ಇದ್ದಿದ್ರೆ, ಸಂವಿಧಾನ ರಚನಾ ಕಾರ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೇ ಇದ್ದರೆ ನಿಮ್ಮ ಸಂವಿಧಾನದೊಳಗೆ ಏನಿರ್ತಿತ್ತು? ಕಾಂಗ್ರೆಸ್ನ ಸಿದ್ಧಾಂತ ಇರ್ತಿತ್ತು. ಅಂದರೆ ನೀವು ಆಡೋ ಭಾಷೆಯಲ್ಲಿ ಹೇಳಿದ್ರಿ, ಸರಿ ಇದೆ, ಅವರು ಬಯಸಿದ ಸಂವಿಧಾನ, ಯಾರು ಬಹುಮತ ಇದ್ದವರು ಬಯಸಿದ ಸಂವಿಧಾನ ಇವತ್ತು ನಾವು ನೋಡಬೇಕಾಗಿತ್ತು. ಇದಕ್ಕೆ ಕಾವಲು ಕೊಟ್ಟಂಥದ್ದು, ಇದಕ್ಕೆ ಬೆನ್ನು ತೋರಿಸದೆ ನಿಂತದ್ದು ಅಂಬೇಡ್ಕರರ ಪರಿಶ್ರಮ, ಅವರ ಜ್ಞಾನ, ಅವರ ಅಧ್ಯಯನ, ಅವರ ವಿಚಾರವಂತಿಕೆ. ಯಾಕೆ ವೀಕ್ನಿಂಗ್ ಫೆಡರಲ್ ತಗೋಬೇಕು ಅನ್ನುವಾಗ ಸುಮ್ಮನೆ ಒಂದು ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಅಂಬೇಡ್ಕರ್, ಅದಕ್ಕೆ ದಾಖಲೆಗಳನ್ನು ಕೊಡ್ತಾರೆ. ಭಾರತದ ಐತಿಹಾಸಿಕ ಚಿತ್ರಣವನ್ನು ಕಟ್ಟಿಕೊಡ್ತಾರೆ. ಭಾರತ ಈಗಾಗಲೇ 540 ಪ್ರಾಂತ್ಯಗಳಲ್ಲಿ ಹರಿದು ಹಂಚೋಗಿದೆ. ಒಟ್ಟು ಭಾರತವನ್ನು ಕಟ್ಟಬೇಕಂದ್ರೆ ನಮ್ಮ ಪ್ರಬಲವಾದ ಕೇಂದ್ರ ಸರ್ಕಾರ ಬೇಕು ಅಂತ. ನಮ್ಮಲ್ಲೇನು ಚರ್ಚೆ ಆಗ್ತಾ ಇದೆ? ಕೇರಳದಲ್ಲಿ ವಿದೇಶಾಂಗ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಕರ್ನಾಟಕದಲ್ಲಿ ಶಿಕ್ಷಣ ಅನ್ನೋದು ರಾಜ್ಯದ ಪರಮಾಧಿಕಾರದ ಅಡಿಯಲ್ಲಿ ಬರೋದು. ಶಿಕ್ಷಣದ ಮೇಲೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅಂತಾರೆ. ತಮಿಳುನಾಡಿನಲ್ಲಿ ರಾಷ್ಟ್ರಗೀತೆಯನ್ನು ಸಂವಿಧಾನ ಸಭೆ ಒಳಗಡೆ, ಅಂದರೆ ನಾನು ಹೇಳ್ತಿರೋ ಸದನದ ಒಳಗಡೆ ನಾವು ರಾಷ್ಟ್ರಗೀತೆಯನ್ನು ಆಡೋದಿಲ್ಲ ಅಂತಾರೆ. ಈ ಎಲ್ಲ ಸೂಕ್ಷ್ಮ ಸಂಗತಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ 75 ವರ್ಷಗಳ ಹಿಂದೆಯೇ ಅತ್ಯಂತ ಆಧಾರಬದ್ಧವಾಗಿ ವಿವರಿಸಿದರು. ನಾವು ಯುವಕರು ಈ ರೀತಿಯ ಚಿಂತನೆಯನ್ನು ನಾವು ಕಟ್ಕೊಳ್ಳದೇ ಇದ್ದರೆ, ನೋಡದೇ ಇದ್ದರೆ, ಆತ್ಮಾವಲೋಕನ ಮಾಡ್ಕೊಳ್ಳದೇ ಇದ್ದರೆ ನಮಗೆ ಸಂವಿಧಾನ ಸರಿಯಾಗಿ ಅರ್ಥ ಆಗೋದೇ ಇಲ್ಲ. ಸಂವಿಧಾನದ ಚೌಕಟ್ಟೇ ಅರ್ಥ ಆಗೋದಿಲ್ಲ, ಸಂವಿಧಾನದ ಆಶಯಗಳು ಕೂಡ ಅರ್ಥ ಆಗೋದಿಲ್ಲ. ನಿಮಗೆ ಈ 18 ಸೆಪ್ಟೆಂಬರ್ 1949ರಲ್ಲಿ ಆ ಪುಟ 250ರಿಂದ 268ರವರೆಗೆ ಬಾಬಾ ಸಾಹೇಬರು ಹೇಗೆ ಭಾರತವನ್ನು ಕಮ್ಯುನಿಸ್ಟ್ ರಾಷ್ಟ್ರವಾಗುವುದನ್ನು ತಪ್ಪಿಸಿದ್ರು ಅನ್ನೋ ಬಗ್ಗೆ ಬ್ಯೂಟಿಫುಲ್ ಚರ್ಚೆ ಇದೆ, ಭಾಳ ಸುಂದರವಾದ ಚರ್ಚೆ. ಬಾಬಾ ಸಾಹೇಬರು ಮೌನವಾಗಿ ಕೂತಿರ್ತಾರೆ, ಅಶ್ರತ್ ಮೊಹಾನಿ ಮತ್ತು ಉಳಿದ ಸದಸ್ಯರು ಮಾತಾಡ್ತಾರೆ. ಎಷ್ಟು ಚಂದ ಅಂದರೆ ಭಾರತವನ್ನು ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಮ್ಯುನಿಸ್ಟ್ ಆಗುವುದನ್ನು ತಪ್ಪಿಸಿದ್ರು. ನಮಗೆ ಗೊತ್ತಿರಲಿ, ಕಮ್ಯುನಿಸ್ಟರು ಅವರ ಕಾರ್ಯಕ್ರಮಗಳಲ್ಲಿ, ವಿಚಾರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಬಳಸ್ತಾರೆ. ಆದರೆ ಗೊತ್ತಿರಲಿ, ಇಡೀ ಸಂವಿಧಾನದ ಯಾವುದೇ ಭಾಗದಲ್ಲಿ, ಯಾವುದೇ ವಿಧಿಯಲ್ಲಿ, ಯಾವುದೇ ಅನುಸೂಚಿಯಲ್ಲಿ ಒಂದೇ ಒಂದು ಕಮ್ಯುನಿಸ್ಟ್ ತತ್ವವನ್ನು, ವಿಚಾರವನ್ನು ಬಾಬಾ ಸಾಹೇಬರು ಅಪ್ರೂವ್ ಮಾಡಲಿಲ್ಲ. ಒತ್ತಡ ಬಂದಿಲ್ವಾ? ಬಂದಿತ್ತು. ಈ 251ರಿಂದ 268 ಪುಟಗಳ ನಡುವೆ ನೀವು ಆ ಡಿಬೇಟನ್ನು ಓದಿದರೆ ಸಂಪುಟ 9ರಲ್ಲಿ ನಿಮ್ಗೆ ಸಿಗ್ತದೆ. ಭಾಳ ಸರಳವಾಗಿದೆ. ಹೇಗೆ ಭಾರತವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಮ್ಯುನಿಸ್ಟ್ ರಾಷ್ಟ್ರವನ್ನು ಆಗುವುದನ್ನು ತಪ್ಪಿಸಿದ್ರು ಅಂತ 2 ಸಂಗತಿಗಳು ಗೊತ್ತಾಗುತ್ತೆ. ಒಂದು, ಬಾಬಾ ಸಾಹೇಬರಲ್ಲಿನ ರಾಷ್ಟ್ರೀಯ ಪ್ರಾಂಜಲ ಪ್ರೇಮ. ಇನ್ನೊಂದು, ಈ ದೇಶ ಕಮ್ಯುನಿಸ್ಟ್ ರಾಷ್ಟ್ರ ಆಗಬೇಕಾಗಿತ್ತು ಅನ್ನೋ ಒತ್ತಡ, ಒಂದು ಪ್ರಯತ್ನ ಇತ್ತು ಅನ್ನೋದು. ಇದು ಯುವಕರಿಗೆ ಅರ್ಥ ಆಗದೇ ಇದ್ದರೆ ಈಗ ಈ ದೇಶದ ಪರಮಾಧಿಕಾರ, ನ್ಯಾಷನಲ್ ಸ್ಟೆಬಿಲಿಟಿಯ ವಿರುದ್ಧ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಯಾರೋ ಒಂದು ತಂಡ ಇಲ್ಲದ ನಕಾರಾತ್ಮಕ ಚಿಂತನೆಗಳನ್ನು ಉಗಮಿಸುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಕೊಳ್ಬೋದು. ಅದೇ ರೀತಿ ನಮ್ಗೆ ಗೊತ್ತಿರಲಿ, ನವೆಂಬರ್ 25, 2024, ಈಗ ಮೊನ್ನೆ ಕೊನೆಯ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್, ಒಂದು ತೀರ್ಪು ಕೊಡ್ತು. ಏನು?
ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನುವ ಎರಡು ಚಿಂತನೆಯನ್ನು ಸಂವಿಧಾನ ಪ್ರಸ್ತಾವನೆಯಿಂದ ಕೈ ಬಿಡಬೇಕು ಅನ್ನುವ PIಯಲ್ಲಿತ್ತಲ್ಲ, ಅದನ್ನು ಆ ಅರ್ಜಿಯನ್ನು ವಜಾ ಮಾಡಿ ಒಂದು ತೀರ್ಪು ಕೊಡ್ತು. ನಾವು ಸಂವಿಧಾನದ ಒಳಗೆ ಇರುವ ಜಾತ್ಯತೀತತೆ ಮತ್ತು ಸಮಾಜವಾದ ಎಂಬ ಪದಗಳನ್ನು ಕೈ ಬಿಡಲು ಆದೇಶಿಸುವುದಿಲ್ಲ. ಸರಿ ಇದೆ, ಆದರೆ ಆ ತೀರ್ಪನ್ನು ನಾವು ಪರಾಮರ್ಶೆ ಮಾಡಬೇಕಲ್ಲ. 2024 ಅಂತ್ಯದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು 76-77 ವರ್ಷಗಳಿಗಿಂತ ಹಿಂದೆ, ಅಂದರೆ 1948 ನವೆಂಬರ್ 15 ಇಸ್ವಿನಲ್ಲಿ 76, 77, 78 ವರ್ಷದ ಹಿಂದೆ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಡೀ ದೇಶದಲ್ಲಿ ನೆಗೆಟಿವ್ ನೆರೆಟಿವ್ಗೆ ತೆಗೆದುಕೊಳ್ಳುವ ವಸ್ತು ಅಂದರೆ ಅದು ಜಾತ್ಯತೀತತೆ. ಈ ದೇಶ ಸೆಕ್ಯುಲರ್ ಕಂಟ್ರಿ, ಹಾಗಾಗಿ ಇದರಲ್ಲಿ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಓದಿಸುವಂತಿಲ್ಲ, ಈ ಹಬ್ಬವನ್ನು ಆಚರಣೆ ಮಾಡುವಂತಿಲ್ಲ, ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಫೋಟೋವನ್ನು ಇಡುವಂತಿಲ್ಲ. ಇಂಥದ್ದೊಂದಷ್ಟು ಚರ್ಚೆಗಳು ನೀವು ನೋಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿಗೆ ಕಾಂಗ್ರೆಸ್ ಸದಸ್ಯ KT ಶಾ ಎನ್ನುವರು ಒಂದು ತಿದ್ದುಪಡಿ ಮಂಡಿಸ್ತಾರೆ. ಅಧ್ಯಕ್ಷರೇ, ನಾನು 2ನೇ ಬಾರಿ ತಿದ್ದುಪಡಿ ಮಂಡಿಸ್ತಾ ಇದ್ದೇನೆ. ವಿಷಯ ಒಂದೇ, ಈ ದೇಶದ ಭಾವಿ ಸಂವಿಧಾನದಲ್ಲಿ ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನುವ ಪದಗಳನ್ನು ಸೇರ್ಪಡೆ ಮಾಡಬೇಕಂತ. ಅದಕ್ಕೆ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ತಿದ್ದುಪಡಿಯನ್ನು ನಾನು ಒಪ್ಪಲಾರೆ ಎಂದು ಹೇಳಲು ವಿಷಾದಿಸುತ್ತೇನೆ. ಆದಾಗ್ಯೂ ನಾನು ಈ ತಿದ್ದುಪಡಿಯನ್ನು ತಿರಸ್ಕರಿಸುತ್ತೇನೆ. ಜಾತ್ಯತೀತತೆ ಅನ್ನುವ ವೆಸ್ಟರ್ನ್ ಕಾನ್ಸೆಪ್ಟನ್ನು, ಪಾಶ್ಚಾತ್ಯ ಚಿಂತನೆಯನ್ನು ನಾನು ಭಾರತದ ಸಂವಿಧಾನದ ಒಳಗಡೆ ಬಿಡೋದಿಲ್ಲ. ಜಾತ್ಯತೀತತೆ ಎಂಬುದು ಪಾಶ್ಚಾತ್ಯ ಚಿಂತನೆ. ಈ ದೇಶ ಸಹಜ ಸಿಂಧುವಾಗಿ ಜಾತ್ಯತೀತವೇ ರಾಷ್ಟ್ರವೇ. ಹಾಗಾಗಿ ನಾನು ಜಾತ್ಯತೀತತೆ ಪದವನ್ನು ಸಂವಿಧಾನದ ಒಳಗೆ ಬಿಡೋದಿಲ್ಲ. ಹಾಗಾಗಿ ಇದನ್ನು ತಿರಸ್ಕಾರ ಮಾಡ್ತೇನೆ. ಎರಡನೇದಾಗಿ, ಸಮಾಜವಾದ ಅನ್ನುವ ವಿಷಯವನ್ನು ಈಗಾಗಲೇ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹಾಕಿದ್ದೇವೆ. ನೀವು ಇಂದು ಯಾರು ಹೇಳ್ತಾ ಇದ್ದೀರಾ ಸಮಾಜವಾದವನ್ನು ಹಾಕಬೇಕು ಅಂತ, ಬಂಡವಾಳಶಾಹಿ ಚಿಂತನೆಯನ್ನು ನೀವು ತಿರಸ್ಕಾರ ಮಾಡ್ತಾ ಸಮಾಜವಾದವನ್ನು ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ. ಮುಂದೆ ಈ ದೇಶದ ಭಾವಿ ಪ್ರಜೆಗಳು ಸಮಾಜವಾದಕ್ಕಿಂತ ಉನ್ನತವಾದದ್ದೇನೋ ಬೇಕು ಎಂದು ಬಯಸಿದಾಗ ನಾವು ಸಂವಿಧಾನದ ಅಡಿಯಲ್ಲಿ ಅವರನ್ನು ಕಟ್ಟಿ ಹಾಕಿದಂತಾಗುತ್ತದೆ. ಹಾಗಾಗಿ ನಾನು ವಿಪರೀತವಾದ ಸಮಾಜವಾದವನ್ನು ಒಪ್ಪುವುದಿಲ್ಲ. 76, 77, 78 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಪಾಶ್ಚಾತ್ಯ ಚಿಂತನೆ ಅಂತ ಹೇಳಿರ್ತಾರಲ್ಲ, ಸಂವಿಧಾನದ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ, ಇಡೀ ಸಂವಿಧಾನ ಶಿಲ್ಪಿಗೆ ಸೆಕ್ಯುಲರಿಸಮ್ ಅನ್ನೋದು ಬೇಕಾಗಿರಲಿಲ್ಲ. ಆದರೆ ಸಮಾಜದಲ್ಲಿರುವ ನಿರೂಪಣೆ ಏನು? ಈ ದೇಶ ಸೆಕ್ಯುಲರ್ ಕಂಟ್ರಿ. ಸುಪ್ರೀಂ ಕೋರ್ಟು ಈ ಡಿಸಿಷನ್ ಕೊಡ್ತು, ಈಗ ಇನ್ನು ಮುಗೀತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತದೆ, ನೀವು ಸೆಕ್ಯುಲರಿಸಮ್ ಅನ್ನೋ ಪದವನ್ನು, ಜಾತ್ಯತೀತತೆ ಅನ್ನುವ ಪದವನ್ನು ತೆಗೆಯಲ್ಲ ಅಂತ ಆದೇಶ ಮಾಡಿದ್ದೀವಿ. ಆದರೆ ಡೆಫಿನೇಷನ್ ಆಫ್ ಸೆಕ್ಯುಲರಿಸಮ್ ಅನ್ನು, ಜಾತ್ಯತೀತತೆಯ ನಿರೂಪಣೆಯನ್ನು ನೀವು ಪಾಶ್ಚಾತ್ಯ ಕಲ್ಪನೆಯಲ್ಲಿ ನೋಡುವಂತಿಲ್ಲ. ಜಾತ್ಯತೀತತೆ ಅಂದರೆ ಏನು ಎನ್ನುವುದನ್ನು ಈ ದೇಶದ ಎಲ್ಲ ಸ್ತರದ ನ್ಯಾಯಾಲಯಗಳು ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ತೀರ್ಪಿನ ರೂಪದಲ್ಲಿ ಕೊಟ್ಟಿವೆ. ನೀವು ಜಾತ್ಯತೀತತೆ ಅಂದರೆ ಅದನ್ನು ನೋಡಬೇಕು ಅಂತ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಹೇಳಿದರು. ಈ ನೆಲಮೂಲದ ಸಂಸ್ಕೃತಿಯನ್ನು ಆಧರಿಸಿದಂಥ ವಿಷಯಕ್ಕೆ ಅವರು ಮಾನ್ಯತೆ ಕೊಟ್ಟಿದ್ರು. ಪಾಶ್ಚಾತ್ಯ ಕಲ್ಪನೆ ಚಿಂತನೆಯನ್ನು ಆಚೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ. ಆದರೆ ನಕಾರಾತ್ಮಕವಾಗಿ ಆ ಚಿಂತನೆಯನ್ನು ಬಿಂಬಿಸ್ತಾ ಇದೆ. ನಿಮಗೆಲ್ಲ ಅನಿಸ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು, ಸಂವಿಧಾನದ ವಿಷಯವನ್ನು ಹಾಸ್ಯ ಮಾಡ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಇದು ಸ್ವಲ್ಪ ನಿಮಗೆ ಟೈಟ್ ಅನಿಸುವ ಅವಧಿ ಆಗ್ಬೋದೇನೋ. ಆದರೆ ಇಷ್ಟು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದಂಥ ವಿಷಯ ಅಂದರೆ ಅದು ಸಂವಿಧಾನ ಮತ್ತು ಅಂಬೇಡ್ಕರ್. ನಮಗೆಲ್ಲ ಗೊತ್ತಿರಲಿ, ಈ ದೇಶದಲ್ಲಿ ನೀವೆಲ್ಲ ಅನುಭವಿಸುತ್ತಾ ಇರುವ ಹಕ್ಕು, ನೀವೆಲ್ಲ ಅನುಭವಿಸ್ತಾ ಇರುವಂಥ ದೇಶೀಯತೆ, ಭಾರತೀಯತೆ, ಅದೆಲ್ಲ ಉಳಿಲಿಕ್ಕೆ ಕಾರಣ ಆದದ್ದು ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಬಹಳ ದಿವ್ಯ ದೃಷ್ಟಿ ಮತ್ತು ದೂರದೃಷ್ಟಿಯಿಂದ.
ಈ ಸಂವಿಧಾನ ಹೆಂಗೆ ರೂಪ ಆಗಬೇಕು ಅಂತ ಒಂದು ನಿರ್ಣಯವನ್ನು ಮಂಡಿಸಿದಂಥ ನೆಹರು ಹೇಳ್ತಾರೆ, ಈ ಸಂವಿಧಾನ ರಚನಾ ಸಭೆಯ ಉಗಮದಲ್ಲಿ ಬ್ರಿಟನ್ ಸಂಸತ್ತಿನ ಕೈವಾಡ ಇದೆ. ಈ ಪದ ಬಳಸ್ತಾರೆ, ಉಗಮದಲ್ಲಿ ಬ್ರಿಟನ್ ಸಂಸತ್ತಿನ ಕೈವಾಡ ಇದೆ. ಬ್ರಿಟನ್ ಸಂಸತ್ತು ನಿರ್ದೇಶಿಸುವ ಯಾವುದೇ ವಿಷಯದ ಹೊರತಾಗಿ ಈ ಸಂವಿಧಾನ ಏನನ್ನೂ ಒಳಗೊಂಡುವುದಿಲ್ಲ. ಇದ್ಯಾರು ಹೇಳಿದ್ದು? ನೆಹರು ಹೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸ್ತಾ, ಈ ದೇಶದ ಸಂವಿಧಾನ ರಚನಾ ಸಭೆಯು ತನ್ನ ಕಾರ್ಯಾರಂಭ ಮಾಡುವ ಮೊದಲೇ ಬ್ರಿಟನ್ ಸಂಸತ್ತಿನ ಎಲ್ಲ ನಿರ್ದೇಶನಗಳನ್ನು ತಿರಸ್ಕರಿಸಿಯಾಗಿದೆ. ಬ್ರಿಟನ್ ನಿರ್ದೇಶಿಸುವ ಯಾವುದೇ ಚಿಂತನೆಗಳನ್ನು ಸಂವಿಧಾನದ ಭಾಗವನ್ನಾಗಿ ಮಾಡಲು ನನ್ನನ್ನೂ ಸೇರಿದಂತೆ ಇಲ್ಲಿರುವ ಯಾವುದೇ ಸದಸ್ಯರು ಅವಕಾಶ ಕೊಡುವುದಿಲ್ಲ. ಅಂದರೆ ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನುವ ಕಾರ್ಯದಲ್ಲಿ ಎರಡು ಅಂಶಗಳು ನಿಮಗೆ ಭಾಳ ಸ್ಪಷ್ಟವಾಗಿ ಗೋಚರಿಸುತ್ತೆ. ಒಂದು ದಾಸ್ಯ, ಪರಕೀಯತೆ, ಇನ್ನೊಂದು ಭಾರತೀಯತೆ, ಇನ್ನೊಂದು ರಾಷ್ಟ್ರೀಯತೆ, ಇನ್ನೊಂದು ದೇಶೀಯ ಚಿಂತನೆ. ಅಂದರೆ ಬ್ರಿಟನ್ ಅಂದರೆ ಯಾರಿಂದ ನಾವು ಮುಕ್ತ ಆಗಿ ನಮ್ಮದೊಂದು ಸ್ವಂತ ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕು ಅಂತ ಹೊರಟಿದ್ದೀವೋ ಅವರ ನಿರ್ದೇಶನಗಳನ್ನು ಹೊರತುಪಡಿಸಿ ಸಂವಿಧಾನ ಇರೋದಿಲ್ಲ. ಅಂದರೆ ಬ್ರಿಟನ್ ಪ್ರಾಯೋಜಿತ ಸಂವಿಧಾನವನ್ನು ನಾವು ಒಪ್ಕೊಳ್ತಾ ಇದ್ದೀವಿ ಅಂತ ಸ್ವತಃ ಗಣರಾಜ್ಯ ನಿರ್ಣಯ ಮಂಡಿಸಿದ ನೆಹರು ಹೇಳಿತ್ತು. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ನೀವು ನನ್ನ ಮಾತನ್ನು ನೇರ ಹಾಗೆ ತೆಗೆದುಕೊಳ್ಬೇಕು ಅಂತಿಲ್ಲ. ಇವೆಲ್ಲವೂ ಕೂಡ ಸಾಂಖ್ಯಿಕ ದಾಖಲಾತಿ. ನಿಮಗೆ ಇವಕ್ಕೆಲ್ಲ ದಾಖಲೆ ಇದೆ. ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟನ್ನು ನೀವು ಐದರ್ ಕನ್ನಡ ವರ್ಷನ್ ಐದರ್ ಇಂಗ್ಲೀಷ್ ವರ್ಷನ್ ಎಲ್ಲಿಯಾರು ತೆಗೆದು ನೋಡಿ, ನಿಮ್ಗೆ ಅವು ದಾಖಲಾಗಿದೆ. ಅಂದರೆ ನೀವು ಇಲ್ಲಿ ನಾವು ಗಮನಿಸಬೇಕಾದ ಥ್ರೆಟ್ ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಬಹುಮತ ಇರಲಿಲ್ಲ. ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾಗಿಯೂ ಯಾವುದೇ ವಿಷಯದ ವಿರುದ್ಧ ಭಿನ್ನತೆ ಬಂದರೆ ಅದನ್ನು ಮತಕ್ಕೆ ಹಾಕಬೇಕು, ತಿದ್ದುಪಡಿಯನ್ನು ಮತಕ್ಕೆ ಹಾಕಬೇಕು. ಆ ತಿದ್ದುಪಡಿ ಒಪ್ಪಿತ ಆಗಬೇಕು ಅಂದರೆ ಬಹುಮತ ಬೇಕು. ಅಂದರೆ ಒಟ್ಟು ಸಂವಿಧಾನ ಯಾವ ಆಶಯದ ಅಡಿಯಲ್ಲಿ ರಚನೆ ಆಯಿತು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಆಮೇಲೆ ಈ ಸಂವಿಧಾನದ ಒಳಗಡೆ ಏನಾದರೂ ಭಾರತೀಯತೆ, ರಾಷ್ಟ್ರೀಯತೆ, ಹಿಂದುತ್ವ ಉಳ್ಕೊಳ್ತು. ಈ ದೇಶ ಸಂವಿಧಾನ ರಾಷ್ಟ್ರೀಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಅವರು ಹೇಳ್ತಾರೆ ತನ್ನ ಮೊದಲ ಭಾಷಣದಲ್ಲೇ, ದೇಶದ ಗಂತವ್ಯವನ್ನು ಗುರುತು ಮಾಡುವಾಗ, ಗಂತವ್ಯ ಅಂದರೆ ಗುರಿ, ಪಕ್ಷಗಳ ವ್ಯಕ್ತಿಗಳ ಗಂತವ್ಯವನ್ನು ಗುರುತು ಮಾಡಬಾರ್ದು, ಎಲ್ಲದಕ್ಕೂ ರಾಷ್ಟ್ರವನ್ನೇ ಅಗ್ರವಾಗಿ ತೆಗೆದುಕೊಳ್ಬೇಕು. ಅಂದರೆ ಅವರ ದೃಷ್ಟಿಗೆ ಸ್ಪಷ್ಟ ಆಗಿತ್ತು, ದೇಶ ಅಂತ ಬಂದಾಗ ನೀವು ವ್ಯಕ್ತಿ, ಪಕ್ಷ ಯಾರನ್ನು ತೆಗೆದುಕೊಳ್ಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋ ಕಾರಣಕ್ಕೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ. ಇವತ್ತಿಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಇತ್ತೀಚೆಗೆ ನಮ್ಮಿಂದ ಪ್ರತಿಕ್ರಿಯೆಯನ್ನು ಕೇಳಿತ್ತು, ಸಲಹೆಯನ್ನು ಕೇಳಿತ್ತು. ಎಷ್ಟು ವರ್ಷ ಆದಮೇಲೆ? 75 ವರ್ಷ ಆದಮೇಲೆ. 75 ವರ್ಷ ಆಗ್ತಾಯಿದೆ ಸಂವಿಧಾನ ಜಾರಿಗೆ ಬಂದು. ನೀವು ಈಗ ಕೇಳ್ತಾ ಇದ್ದೀರಿ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಬೇಕೋ ಬೇಡವೋ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರು ಆದಮೇಲೆ ಅವತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ನಜೀರುದ್ದೀನ್ ಅಹಮದ್ ನವೆಂಬರ್ 23, 1948 ಅವರೊಂದು ವಿಷಯ ಮಂಡಿಸ್ಬಿಟ್ಟು ಹೇಳ್ತಾರೆ, ನೀವು ತರಲು ಹೊರಟಿರುವ ಏಕರೂಪ ನಾಗರಿಕ ಸಂಹಿತೆಯ ಕಾಯಿದೆಯಿಂದ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಈ ದೇಶದ ಮುಸ್ಲಿಮರು ಆತಂಕವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ನೀವು ಏಕರೂಪ ಕಾನೂನಿನ ಸಂಹಿತೆಯನ್ನು ವಾಪಸ್ ಮಾಡಬೇಕು, ರದ್ದುಪಡಿಸಬೇಕು, ಅದನ್ನು ಅಳವಡಿಸ್ಕೊಳ್ಬಾರ್ದು. ಅಂಬೇಡ್ಕರ್ ಎಂಥ ಗಂಭೀರವಾದ ಅವರಿಗೆ ನಿಲುವಿತ್ತು ರಾಷ್ಟ್ರೀಯತೆಯ ಕುರಿತು, ಐಕ್ಯ ಭಾರತ ಕುರಿತು. ಅಂದರೆ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಈ ರೀತಿಯ ತಿದ್ದುಪಡಿಯನ್ನು ಮಂಡಿಸಿದ್ದಕ್ಕೆ ಆಶ್ಚರ್ಯ ಆಗಿದೆ. ನಾವಿನ್ನೂ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಬೇಕೇ ಅಥವಾ ಬೇಡವೇ ಅನ್ನುವ ಚರ್ಚೆಯ ಹಂತದಲ್ಲಿಲ್ಲ. ಏಕರೂಪ ನಾಗರಿಕ ಸಂಹಿತೆ ಅನ್ನುವುದು ಈ ದೇಶದ ಸಂವಿಧಾನದ ಆದ್ಯ ಭಾಗ. ಮುಂದುವರೆದು ಏಕರೂಪ ನಾಗರಿಕ ಸಂಹಿತೆಯ ಕಾಯ್ದೆಯ ಒಳಗೆ ನಾನು ಕೆಲವು ಹಿಂದೂ ಕಾನೂನುಗಳನ್ನು ಸೇರಿಸಿದ್ದೇನೆ.
ಅವು ಹಿಂದೂ ಕಾನೂನು ಅನ್ನುವುದಕ್ಕಿಂತ ಅವು ಜಾಗತಿಕವಾಗಿ ಶ್ರೇಷ್ಠವಾದವು ಅನ್ನುವ ಕಾರಣಕ್ಕಾಗಿ ನಾನು ಸಂವಿಧಾನದ ಏಕರೂಪ ನಾಗರಿಕ ಸಂಹಿತೆಯ 35ನೇ ವಿಧಿಯಲ್ಲಿ ಹಿಂದೂ ಕಾನೂನುಗಳನ್ನು ಜೋಡಿಸಿದ್ದೇನೆ. ನಮ್ಗೆ ಆಶ್ಚರ್ಯ ಅನಿಸ್ಬೇಕಲ್ವಾ? ಈಗ ಅವಾಗ 35 ಅಂತಿತ್ತು, ಈಗ 44ನೇ ವಿಧಿನಲ್ಲಿ ಇದೆ ಏಕರೂಪ ಯೂನಿಫಾರ್ಮಲ್ ಸಿವಿಲ್ ಕೋಡ್. ನೋಡಿ ಬಾಬಾ ಸಾಹೇಬರು ಎಂಥ ಚಿಂತನೆಯನ್ನು ಮಾಡಿದರು. ಇಡೀ ಭಾರತದ ಒಟ್ಟು ಜನಕ್ಕೆ ಒಂದು ನಿಯಮ ಮಾಡ್ತಾ ಇದ್ದೀವಿ, ಅದು ಏಕರೂಪವಾಗಿರಬೇಕು ಅನ್ನುವ ನಿಯಮದಲ್ಲಿ ಹಿಂದೂ ಕಾನೂನುಗಳಿರಬೇಕು ಅಂತ. ಇದು ಸಂವಿಧಾನದ ಆದ್ಯ ಭಾಗದಲ್ಲಿರುವಂಥ ವಿಷಯ. ಇದು ಕಂಪ್ಲೀಟ್ ಮಾಡಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿದ್ದಂಥ ಸ್ಪಷ್ಟ ನಿಲುವು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನೀವು ನೋಡಬಹುದಾದ, ನೀವು ಆರ್ಟಿಕಲ್ 38, ನೀವು ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ, 41 ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯ, 43ನಲ್ಲಿ ಸೂಕ್ತ ವೇತನ, 51ನಲ್ಲಿ ಅಂತಾರಾಷ್ಟ್ರೀಯ ಶಾಂತಿ, ಅಂದರೆ ನಾವು ಹೇಳ್ತೀವಲ್ಲ ವಸುದೈವ ಕುಟುಂಬಕಂ ಅನ್ನುವ ಹಿಂದೂ ಚಿಂತನೆ, ಅಂತಾರಾಷ್ಟ್ರೀಯ ಶಾಂತಿ ಅಂದರೆ ಈ ಜಗತ್ತು ಎಲ್ಲ ಒಟ್ಟಾಗಬೇಕು ಅನ್ನುವ ವಸುದೈವ ಕುಟುಂಬಕಂ ಚಿಂತನೆಯ ಅದರ ರೂಪವೇ ಆರ್ಟಿಕಲ್ 51, ಅಂದರೆ ಜಾಗತಿಕ ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವಂಥದ್ದು. ಅದೇ ರೀತಿ ಪಂಚಾಯತ್ ರಾಜ್ಯ ಕಲ್ಪನೆ, ಅಂದರೆ ಈ ಪಂಚಾಯತ್ ರಾಜ್ಯ ಕಲ್ಪನೆ ಏನು ಗ್ರಾಮ ಪ್ರಭುತ್ವದ ಕಲ್ಪನೆ, ಅದು ಹಿಂದುತ್ವದ ಕಲ್ಪನೆ. ಅಂದರೆ ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ಇದ್ದಂಥ ಆಚರಣೆ ಅದು. ಇಟ್ ವಾಸ್ ಎ ಕಸ್ಟಮ್, ಆಯಿತಾ. ಆಮೇಲೆ ಈ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಆರ್ಟಿಕಲ್ 45, 48 ಕೃಷಿ ಮತ್ತು ಪಶು ಸಂಗೋಪನೆ ಹಾಗೂ ಗೋ ಹತ್ಯೆ ನಿಷೇಧ. ನಾವು ಯೋಚನೆ ಮಾಡಬೇಕು, ಒಮ್ಮೆ ಸರಿಯಾಗಿ ಸಂವಿಧಾನದ ಈ ಭಾಗವನ್ನು ನೀವು ಗಮನಿಸಿದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಭಾಗವನ್ನು ಏನು ಆರ್ಟಿಕಲ್ 36 ಇಂದ 51 ಒಳಗೆ ಹಾಕಿದ್ದಾರೆ, ಇಡೀ ಅದರ ಆಶಯ, ಒಟ್ಟು ಆಶಯವೇ ಹಿಂದೂ ಸಂಸ್ಕೃತಿಯ ರೂಪಕ. ಪ್ರಶ್ನೆ ಬಂದರೆ ನಾನು ಚರ್ಚೆಯ ಸಂದರ್ಭದಲ್ಲಿ ನಾವು ಮಾತಾಡೋಣ. ಇಡೀ ಭಾರತಕ್ಕೆ ರಚನೆಯಾದ ಸಂವಿಧಾನದ ಒಳಗಡೆ ನಿಮಗೆ ಯಾವ ಭಾಗ ಇಷ್ಟ ಅಂತೇಳಿ ಬಾಬಾ ಸಾಹೇಬ್ರನ್ನ ಕೇಳ್ತಾರೆ. ಮುಂದಿನ ನಾನು 10-12 ನಿಮಿಷದಲ್ಲಿ ನನ್ನ ಅವಧಿ ಮುಕ್ತಾಯ ಮಾಡ್ತೇನೆ. ಯಾಕಂದರೆ ಸಂವಿಧಾನದ ವಿಷಯಗಳನ್ನು ಒಂದೇ ಅವಧಿನಲ್ಲಿ ಒಂದೇ ಸಿಟ್ಟಿಂಗ್ನಲ್ಲಿ ನಾವು ಕುಳಿತು ಅಧ್ಯಯನ ಮಾಡಿಬಿಡ್ತೀವಿ, ಮಂಥನ ಮಾಡಿಬಿಡ್ತೀವಿ ಅಂದರೆ ಆಗೋದಿಲ್ಲ. ಅದರ ಒಂದೊಂದು ವಿಷಯ ಸಂಗತಿಗಳನ್ನು ನಾವು ಅತ್ಯಂತ ಗಂಭೀರವಾಗಿ, ತಾರ್ಕಿಕವಾಗಿ, ಅವಲೋಕನಾತ್ಮಕವಾಗಿ ನೋಡಬೇಕಾಗ್ತದೆ. ಅಂದರೆ ಸಂವಿಧಾನವನ್ನು ಅಂಬೇಡ್ಕರರು ನೋಡಿದ ಕಣ್ಣಿನ ದೃಷ್ಟಿಯಲ್ಲಿ ನೋಡಬೇಕು, ಅಥವಾ ಅಂಬೇಡ್ಕರರ ದಿವ್ಯ ದೃಷ್ಟಿಯಲ್ಲಿ ನಾವು ನೋಡಬೇಕಾಗ್ತದೆ. ನಿಮಗೇನು ಹೇಳ್ತಾ ಇದ್ದೆ, ಯಾವ ಭಾಗ ಇಷ್ಟ ಅಂತ ಕೇಳಿದರೆ, ಅಥವಾ ಯಾವ ಭಾಗ ನಿಮ್ಗೆ ಶ್ರೇಷ್ಠ ಅನ್ಸುತ್ತೆ ಅಂತ ಕೇಳಿದ್ರೆ, ಅಂಬೇಡ್ಕರ್ ಹೇಳ್ತಾರೆ, ನನಗೆ ಸಂವಿಧಾನದ 3ನೇ ಭಾಗ, ಇಟ್ ಈಸ್ ದ ಪಾರ್ಟ್ 3rd ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಸ್ ದ ಪ್ರೈಮ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ದ ಆರ್ಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಅಂದರೆ ಹಕ್ಕುಗಳನ್ನು ಕೊಡುವ, ಅಂದರೆ ಯಾವ ಸರ್ವಾಧಿಕಾರ ಚಿಂತನೆಯಿಂದ, ವಸಾಹತುಶಾಹಿ ಚಿಂತನೆಯಿಂದ, ದಾಸ್ಯದ ಚಿಂತನೆಯಿಂದ ಮುಕ್ತ ಮಾಡಿ ಒಟ್ಟು ಭಾರತೀಯರಿಗೆ ಹಕ್ಕುಗಳನ್ನು ಕೊಡೋದೇ ಈ ಸಂವಿಧಾನದ ಆಶಯ. ಅದಕ್ಕೆ ನನಗೆ 3ನೇ ಭಾಗ ಅಂತಾರೆ. ಆ 3ನೇ ಭಾಗದಲ್ಲಿ ಯಾವ ಚಿತ್ರ ಇದೆ? ಆ ಫಂಡಮೆಂಟಲ್ ರೈಟ್ಸ್, ಆ 3ನೇ ಭಾಗದಲ್ಲಿರುವ ಚಿತ್ರ ಲಂಕೆಯನ್ನು ಜಯಿಸಿ ರಾವಣನನ್ನು ವಧಿಸಿ ಬರುವ ಸೀತಾಮಾತೆಯ ಒಡಗೂಡಿದ ಲಕ್ಷ್ಮಣರಾದಿಯ ಶ್ರೀರಾಮಚಂದ್ರ ಪ್ರಭುಗಳ ಚಿತ್ರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ 3ನೇ ಭಾಗದಲ್ಲಿ ಹಾಕಿದ್ದಾರೆ. ಅಂದರೆ ನೀವು ಈ ದೇಶಕ್ಕೆ ಹಕ್ಕುಗಳು ಕೊಡಬೇಕು, ಪ್ರಜೆಗಳಿಗೆ ಹಕ್ಕುಗಳು ಕೊಡಬೇಕು, ಆ ಹಕ್ಕುಗಳು ರಾಮನಂತಿರಬೇಕು ಅಂತ. ಇದು ವೈಯಕ್ತಿಕವಾಗಿ ಸುಧಾಕರ್ ಹೊಸಳ್ಳಿ ಮಾಹಿತಿ ಅಲ್ಲ, ಇಟ್ ವಾಸ್ ಎ ಅಫಿಷಿಯಲ್ ಡಾಕ್ಯುಮೆಂಟ್. ಬಟ್ ಈಗ ನಿಮಗೆ ಸಿಗುವ ಯಾವುದೇ ಸಂವಿಧಾನದ ಪುಸ್ತಕದಲ್ಲಿ ಆ ಚಿತ್ರ ಇಲ್ಲ. ನಾವು ಅದಕ್ಕೆ ನಮ್ಮ ಸ್ನೇಹಿತರು ಪ್ರವೀಣ್ ಕುಮಾರ್ ಮಾವಿನಕಾಡು ನಾವು ಒಂದು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೀವಿ. ಈ ಹೌಸಿಂದ ಅಲ್ಲಿಗೆ ಹೋಗ್ತಾ ಇದೆ, ಈ ವಿಭಾಗದಿಂದ ಇನ್ನೊಂದಕ್ಕೆ ಹೋಗ್ತಾ ಇದೆ, ಮಾಹಿತಿ ಮಾತ್ರ ಬರ್ತಾ ಇಲ್ಲ. ಯಾಕಂದರೆ ಯಾವ ಹಂತದಲ್ಲಿ ನೀವು ಈ ಚಿತ್ರವನ್ನು ಕೈ ಬಿಟ್ರಿ, ಯಾವ ಆಧಾರದ ಮೇಲೆ ಕೈ ಬಿಟ್ರಿ ಅಂತ ಕೇಳಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರು ಕಾಮ ಮತ್ತು ಫುಲ್ ಸ್ಟಾಪ್ ಬಗ್ಗೆ ಚರ್ಚೆ ಮಾಡದೆ ಸಂವಿಧಾನ ಮಾಡಿರೋದು. ನಮಗೆ ಗೊತ್ತಿರಲಿ, ಈ ಒಂದು ವಿಷಯ ಸಂಗತಿಯ ನಡುವೆ ಫುಲ್ ಸ್ಟಾಪ್ ಇಟ್ಬಿಟ್ರೆ ಏನೆಲ್ಲ ಅಪಾಯ ಮುಂದೆ ಭಾರತಕ್ಕೆ ಎದುರಾಗ್ಬೋದು ಅಂತ. ಈ ರೀತಿ ನಿಮಗೆ
ಈ ಸಂವಿಧಾನದ ಒಟ್ಟು ಆಶಯವನ್ನು ತಿಳಿಸುವಂಥ 4ನೇ ಭಾಗ ಒಂದಿದೆಯಲ್ಲ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಆ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಬೋಧಿಸುವ ಚಿತ್ರ ಇದೆ, ನೀವು ಕಾಣ್ಬೋದು. ಮೂಲ ಸಂವಿಧಾನದಲ್ಲಿ ಅದಿದೆ. ಅಂದರೆ ಒಂದು ದೇಶದ ಸಂವಿಧಾನ ಒಂದು ಕಲ್ಯಾಣ ರಾಜ್ಯಕ್ಕೆ ಹೇಳಬಹುದಾದ, ವಹಿಸಬಹುದಾದ ಸಾಮಾಜಿಕ ಹೊಣೆಗಾರಿಕೆಯನ್ನು, ಆ ಚಿಂತನೆಯನ್ನು ಕೃಷ್ಣನ ಭಗವದ್ಗೀತೆಯ ರೂಪಕವಾಗಿರಬೇಕು ಅಂತ ಕೊಡ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಇದ್ದದ ಈ ಜಾಗೃತ ಹಿಂದುತ್ವದ ಭಾವ. ನಮ್ಗೆ ಗೊತ್ತಾಗಲಿ, ಏನು ಕಮ್ಯುನಿಸಮ್ ಆಗಬೇಕು ಈ ದೇಶ ಅಂತ ಪ್ರಯತ್ನ ಮಾಡಿದ್ದೂ ಉಂಟು. ಆದರೆ ಈ ದೇಶದಲ್ಲಿ ಕಾರ್ಲ್ ಮಾರ್ಕ್ಸನ್ನ ಚಿತ್ರವನ್ನು ಹಾಕೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರೊಬ್ಬರು ಈ ರೀತಿ ಚರ್ಚೆ ಮಾಡುವಾಗ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಬರೀಲೇ ಇಲ್ಲ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಬರೀಲಿಲ್ಲ. ಆದರೆ ಆಸ್ ಎ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಪ್ರೂವ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ನಮ್ಗೆ ಗೊತ್ತಿರಲಿ. ಅಂದರೆ ಈ ದೇಶದ ಸಂವಿಧಾನದ ಒಳಗೆ ರಾಷ್ಟ್ರೀಯತೆ, ಭಾರತೀಯತೆ, ಹಿಂದುತ್ವವನ್ನು ಹೇಗೆ ಜೋಡಿಸಿದ್ರು ಅಂಬೇಡ್ಕರ್ ಅಂತ. ಇನ್ನು ಹಲವು ವಿಷಯ ಸಂಗತಿಗಳನ್ನು ಈ ಸಂವಿಧಾನ ಒಳಗಡೆ ಭಾರತೀಯತೆ ಇರೋದಕ್ಕೆ ನಮಗೆ ದಾಖಲೆ, ಪುಷ್ಟಿ, ಆಧಾರವನ್ನು ಹಲವಾರು ಪಾರ್ಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ್ದಾರೆ. ಆರ್ಟಿಕಲ್ 25 to 28 ಕೊಡ್ಬೇಕಾದ್ರೆ ಧಾರ್ಮಿಕ ರಕ್ಷಣೆಯ ಕಾಲದಲ್ಲಿ ಹಿಂದೂ ಹಕ್ಕುಗಳ ರಕ್ಷಣೆಗೂ ವಿಧಿಯನ್ನು ಕೊಟ್ಟಿದ್ದಾರೆ. ನಾವು ಬರೀ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಂದರೆ ವೆಸ್ಟರ್ನ್ ಕಾನ್ಸೆಪ್ಟಲ್ಲೇ ನೋಡ್ತಾ ಇದ್ದೀವಿ, ಸೆಕ್ಯುಲರಿಸಮ್ ಪ್ರಿನ್ಸಿಪಲ್ಸನ್ನು ನೋಡ್ತಾ ಇದ್ವಿ. ಅಂದರೆ ಬಾಬಾ ಸಾಹೇಬ್ ಅಂಬ್ರು ಹೇಳ್ತಾರೆ ಹಿಂದೂ ಹಕ್ಕುಗಳ ರಕ್ಷಣೆಗೆ ಏನು ಆದ್ಯತೆ. ಇದು ನಾನು ಕೊಟ್ಟಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದೇ ಆರ್ಟಿಕಲ್ ಪ್ರಾವಿಷನ್ ಮಾಡಿದ್ರು 25 to 28 ಒಳಗೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಷ್ಟೊಂದು ಒಂದು ಅಚಲವಾದಂಥ ಒಂದು ವಿಶ್ವಾಸ ಇದ್ರ ಮೇಲೆ ಇತ್ತು. ಇನ್ನು ವಿಷಯ ಸಂಗತಿಗಳನ್ನು ಇದ್ರ ಜೊತೆ ಜೋಡಿಸ್ಬೋದಾದರೂ ಕೂಡ ಸಮಯದ ಮಿತಿಯನ್ನು ಅರ್ಥ ಮಾಡ್ಕೊಂಡು ಇನ್ನೊಂದು ವಿಷಯವನ್ನು, ಮೀಸಲಾತಿಯ ಒಂದು ವಿಷಯವನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮವನ್ನು ಕೊಡ್ತೇನೆ. ಆಮೇಲೆ ಏನಾದರೂ ಚರ್ಚೆ ಬಂದರೆ ಮಾಡ್ಬೋದು. ಮೀಸಲಾತಿ ನಮಗೆಲ್ಲ ಗೊತ್ತಿರಲಿ, ಈ ದೇಶದಲ್ಲಿ ಮೀಸಲಾತಿ ಸೃಷ್ಟಿಯಾದದ್ದು 2 ವಿಭಾಗದಲ್ಲಿ. ಒಂದು ಬ್ರಿಟಿಷರ ಕಾಲದಲ್ಲಿ, ಅದಾದಮೇಲೆ 1946 ನಂತರ ರಚನೆ ಅಡಿಗೊಂಡಂಥ ಸಂವಿಧಾನದಲ್ಲಿ. ಹೌದಲ್ಲ? ಮೀಸಲಾತಿ ಬಗ್ಗೆ ಒಂದು ಚರ್ಚೆ ಸಮಾಜದಲ್ಲಿ ಏನಿದೆ? ಮೀಸಲಾತಿ ಅದು RSS ವಿರೋಧಿಸೋದು, ರಿಸರ್ವೇಷನ್ BJP ವಿರೋಧಿಸೋದು, ಇದೇ ನರೇಶನ್ ತಾನೇ ಇರೋದು. ಈಗ ನಮಗೆ ಗೊತ್ತಿರೋ ಮಾಹಿತಿ ಏನೋ ಇದೇ ಇರೋದು. ಅಂದರೆ ಈ ಸಮಾಜಕ್ಕೆ ಕಟ್ಟಿಕೊಟ್ಟ, ಹೇಳಿಕೊಟ್ಟ, ಜೋಡಿಸಿಕೊಟ್ಟ ಈ ನಕಾರಾತ್ಮಕ ಅಥವಾ ನೆಗೆಟಿವ್ ಅಪ್ರೋಚ್ ಇದು. ನಮಗೆ ಗೊತ್ತಿರಲಿ, ಮೀಸಲಾತಿಯನ್ನು ಈ ಸಂವಿಧಾನ ಹೊಂದಬಾರ್ದು ಅನ್ನುವ ತಿದ್ದುಪಡಿಯನ್ನು ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಅನ್ನೋ ಕಾಂಗ್ರೆಸ್ ಸದಸ್ಯ ಮಂಡಿಸ್ತಾರೆ. ಅವ್ರು ಹೇಳ್ತಾರೆ, ಸಂವಿಧಾನ ಯಾವ ಮಾದರಿಯ ಮೀಸಲಾತಿಯನ್ನು ಹೊಂದಬಾರ್ದು. ಒಂದು ವೇಳೆ ಮೀಸಲಾತಿಯನ್ನು ಕೊಡುವುದು ಅನಿವಾರ್ಯ ಆದರೆ, ಶೋಷಿತರಿಗೆ ಮೀಸಲಾತಿ ಕೊಡುವುದು ಅನಿವಾರ್ಯವಾದ ಆದರೆ ಆ ಮೀಸಲಾತಿಯ ಅವಧಿ 10 ವರ್ಷ ಮೀರಬಾರ್ದು ಅನ್ನುವ ಸಂಕಲ್ಪದೊಂದಿಗೆ ನಾವು ಒಪ್ತೇವೆ. ಇಲ್ಲದೇ ಇದ್ರೆ ಈ ವಿಷಯವನ್ನು ನಾವು ವಿರೋಧ ಮಾಡ್ತೇವೆ ಅನ್ನೋ ತಿದ್ದುಪಡಿಯನ್ನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯ ಮಂಡಿಸ್ತಾರೆ. ಡಾಕ್ಟರ್ HC ಮುಖರ್ಜಿ, ಈ ವಾಸ್ ಎ ನೋಬೆಲ್ ಕಾಂಗ್ರೆಸ್ ಕ್ರಿಶ್ಚಿಯನ್ ಲೀಡರ್. ಅವರು ಅಷ್ಟೇ ಅಲ್ಲ, ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರಾಗಿರ್ತಾರೆ. ಸಂವಿಧಾನ ರಚನೆಯ ಮಹತ್ವ ಕಾರ್ಯದಲ್ಲಿ ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಆಗಿದ್ದಂಥ ಡಾಕ್ಟರ್ HC ಮುಖರ್ಜಿ ಈ ಮೀಸಲಾತಿ ಅನ್ನುವುದು ಕೊಡುವವರು ಮತ್ತು ಪಡೆದುಕೊಳ್ಳುವವರಿಬ್ಬರಿಗೂ ಮಾಡುವ ಅವಮಾನ. ಹಾಗಾಗಿ ಸಂವಿಧಾನದಲ್ಲಿ ಯಾವ ಮಾದರಿಯ ಮೀಸಲಾತಿ ಇರಬಾರ್ದು ಅಂತ ಅವರು ತಮ್ಮ ವಿಚಾರವನ್ನು ಮಂಡಿಸ್ತಾರೆ. ಮುಂದುವರೆದು ಇಡೀ ಸಂವಿಧಾನದ ಚೌಕಟ್ಟು ಹೇಗಿರಬೇಕು ಅಂತ ನಿರ್ಧಾರ ಮಾಡಿದ ನೆಹರೂರವರು ಹೇಳ್ತಾರೆ, ನಾವು ಒಲ್ಲದ ಮನಸ್ಸಿನಿಂದ ಈ 10 ವರ್ಷಗಳ ಅಂದರೆ ಕೆಲವು ವರ್ಷಗಳ ಅವಧಿಯ ಮೀಸಲಾತಿಯನ್ನು ಒಪ್ಪಿದ್ದೇವೆ. ಏನಂತ? ಒಲ್ಲದ ಮನಸ್ಸಿನಿಂದ. ಮೀಸಲಾತಿ ಅನ್ನುವುದು ಭಾರತವನ್ನು ಒಡೆಯುತ್ತದೆ.
ಜೋಡಿಸೋದಿಲ್ಲ. ಮೀಸಲಾತಿ ಭಾರತವನ್ನು ವಿಘಟಿಸುತ್ತದೆ. ಮೀಸಲಾತಿ ಶೋಭಯುಕ್ತವಾದದ್ದಲ್ಲ. ಆದಾಗ್ಯೂ ಇದನ್ನು ನಿರಾಕರಿಸಲು ಸಾಧ್ಯವಾಗದ ಕಾರಣಕ್ಕೆ 10 ವರ್ಷಗಳವರೆಗೆ ನಾವು ಈ ಮೀಸಲಾತಿಯನ್ನು ಹೊಂದಿದ್ದೇವೆ. ಯಾರು ಹೇಳೋದಿದು? ಸಂವಿಧಾನ ಹೇಗಿರಬೇಕು ಅನ್ನುವ ಚೌಕಟ್ಟನ್ನು ಮಂಡಿಸಿದ ನೆಹರು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂಭಾವಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾ ಹೇಳ್ತಾರೆ, ಈ ಶೋಷಿತರಿಗೆ ನಾನು ಇನ್ನೊಂದಷ್ಟು ವರ್ಷಗಳ ರಿಯಾಯಿತಿಯನ್ನು ಕೊಡಬೇಕು, ಅಂದರೆ ಮೀಸಲಾತಿಯನ್ನು ಮುಂದುವರಿಸುವ ಹಂಬಲವನ್ನು ಹೊಂದಿದ್ದೆ. ಆದರೆ ನೀವು ಯಾರು ಈ ಮೀಸಲಾತಿಯ ಕುರಿತಾದ ವಿಷಯ ಚರ್ಚೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರೂ ಹದ್ದಿನ ಕಣ್ಣಿನಿಂದ ಮೀಸಲಾತಿ ಇರಲೇಬಾರದು ಅಥವಾ ಅದು 10 ವರ್ಷ ಮೀರಲೇಬಾರದು ಅನ್ನುವ ಆಗ್ರಹ ಮಾಡಿದಿರಿ. ದೊಡ್ಡ ಸಾಮ್ರಾಜ್ಯಗಳು ಮತ್ತು ಅಲ್ಪಮತಿಗಳು ಒಟ್ಟಿಗೆ ನಾಶ ಆಗ್ತಾರೆ. ಒಬ್ಬ ಸಂಭಾವಿತ ಅಂಬೇಡ್ಕರ್ ಅವತ್ತು ಆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾಗಪ್ಪ ಅನ್ನುವ ಒಬ್ಬರು ಕಾಂಗ್ರೆಸ್ ಸದಸ್ಯ ಹೇಳ್ತಾರೆ, ನೀವು ನಮ್ಮನ್ನು ಗಾಂಧಿಯ ವಾರಸುದಾರರು ಎಂದು ಭಾವಿಸ್ತಾ ಇದ್ದೀರಿ, ಹೇಳ್ಕೊಳ್ತಾ ಇದ್ದೀರಿ ಕಾಂಗ್ರೆಸ್ನವರು. ಆದರೆ ದಲಿತರ ಬಗ್ಗೆ, ಶೋಷಿತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಮೀಸಲಾತಿಯ ಕುರಿತಂತೆಯ ಚರ್ಚೆಯಲ್ಲಿ ನೀವು ನಕಾರಾತ್ಮಕ ಚಿಂತನೆಯನ್ನು ಬೀರ್ತಾ ಇದ್ದೀರಿ. ಮೀಸಲು ಇರಲೇಬಾರದು ಅನ್ನುವ ಚಿಂತನೆಗೆ ನೀವು ಪುಷ್ಟಿ ಕೊಟ್ಟಿದ್ದೀರಿ. ನಿಮಗೆ ಶೋಷಿತರು ನೂರಾರು ವರ್ಷಗಳಿಂದ, ಶತಮಾನಗಳಿಂದ ಅನುಭವಿಸಿದ ನೋವಿನ ಪರಿ ಗೊತ್ತಿಲ್ಲ. ನಾವು ಗಾಂಧಿಯ ವಾರಸುದಾರರು ಅನ್ನುವುದಾದರೆ ಶೋಷಿತರ ನೋವಿಗೆ ಧ್ವನಿಗೂಡಿಸಬೇಕು. ಅಂದರೆ ಮೀಸಲಾತಿಯನ್ನು ಒಟ್ಟು ಈ ಸಂವಿಧಾನದ ಭಾಗ ಆಗಬಾರದು ಅಂತ ಅಧಿಕೃತವಾಗಿ ತಿದ್ದುಪಡಿ ಮಂಡಿಸಿದ ಕಾಂಗ್ರೆಸ್. ನಿಮಗೆ ದಾಖಲೆ ಇಲ್ಲಿದೆ, ದಾಖಲೆ ಇದೆ. ನೀವು ಕೇಳಿದ ನಿಮಗೆ ಮೆಸೇಜ್ ಕೊಡ್ತೇನೆ. ಯಾವ ಪುಟ, ಯಾವ ಸಂಖ್ಯೆಯಲ್ಲಿ ಈ ಮೀಸಲಾತಿಯನ್ನು ವಿರೋಧಿಸಿ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ, ಕಾಂಗ್ರೆಸ್ನ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ತಿದ್ದುಪಡಿ ಮಂಡಿಸಿದ್ರು. ನೆಹರೂರವರು ನೀವು ಸಂಪುಟ 5ರಲ್ಲಿ ಈ ಚರ್ಚೆ ಬಹಳ ವಿವರಣಾಪೂರ್ವಕವಾಗಿ ಇದೆ. ಅಂದರೆ ಮೀಸಲನ್ನು ಅದರ ಹುಟ್ಟಿನಲ್ಲೇ ಕಿವಿಚು ಹಾಕುವ, ಅದರ ಅಸ್ತಿತ್ವವನ್ನೇ ನಾಶ ಮಾಡುವ ಯೋಜನೆಯನ್ನು ಲಿಖಿತವಾಗಿ ರೂಪಿಸಿದ್ದು ಕಾಂಗ್ರೆಸ್. ಅವತ್ತಿನ ಬಹುಮತ ಇದ್ದ ಕಾಂಗ್ರೆಸ್. ಆದರೆ ಸಮಾಜದಲ್ಲಿ ಏನು ನಿರೂಪಣೆ ಇದೆ? ಮೀಸಲಾತಿಯನ್ನು RSS ವಿರೋಧಿಸುತ್ತೆ, ಮೀಸಲಾತಿಯನ್ನು BJP ವಿರೋಧಿಸುತ್ತೆ. ಯಾಕೆ ಈ ವಿಷಯವನ್ನು, ಈ 2ನೇ ವಿಷಯವನ್ನು ಸಮಯದ ಅಂತ್ಯದಲ್ಲಿ ನಾನು ತಗೊಂಡೆ ಅಂದರೆ, ಮೀಸಲಾತಿಯ ವಿಷಯ ಇಟ್ಟು ನೀವು ಸಮಾಜವನ್ನು ಹಿಮ್ಮುಖವಾಗಿ ತಗೊಳ್ತಾ ಇದ್ದೀರಿ. ಮೀಸಲಾತಿಯ ವಾರಸುದಾರರು ನಾವು ಅಂತ ಹೇಳ್ತಾ ಇದ್ದೀರಿ. ಆದರೆ ಮೀಸಲಾತಿಯನ್ನು ಅಧಿಕೃತವಾಗಿ ವಿರೋಧಿಸಿ ತಿದ್ದುಪಡಿಯನ್ನು ಮಂಡಿಸಿದ ಮೊದಲ ಅಲ್ಲ, ಕೊನೆಯ. ಯಾಕಂದರೆ ಮೀಸಲಾತಿಯನ್ನು ವಿರೋಧಿಸಿದವರ ಪಟ್ಟಿಯಲ್ಲಿ ಯಾವುದೇ ರಾಷ್ಟ್ರೀಯರು ಇಲ್ಲ. ಅವತ್ತು BJP ಅಸ್ತಿತ್ವದಲ್ಲೇ ಇರಲಿಲ್ಲ. ಹಾಗಾಗಿ ನಾವು ಯುವಕರು ಈ ಭಾರತವನ್ನು, ಅದರ ಬುನಾದಿಯನ್ನು, ಅದರ ಪರಮಾಧಿಕಾರವನ್ನು ಗಟ್ಟಿ ಮಾಡಬೇಕಾದವರು ಈ ವಿಷಯ ಸಂಗತಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕು. ಇದಕ್ಕೆ ಆಧಾರವನ್ನು ನೋಡಬೇಕು. ಕೇವಲ ಈ 4 ಜನ ಮಾತ್ರ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ನೀವು ಅಲ್ಪಮತಿಗಳು ಮತ್ತು ದೊಡ್ಡ ಸಾಮ್ರಾಜ್ಯ ಒಟ್ಟಿ ನಾಶ ಆಗ್ತದೆ ಅಂತ ಹೇಳೋದು ಅದಕ್ಕೆ ಒಂದು ದೊಡ್ಡ ಲಿಸ್ಟ್. ಅದು ಅಷ್ಟೂ ಜನ ಮೀಸಲಾತಿ ಇರಬಾರ್ದು ಅಂತ ಹೇಳ್ತಾರೆ. ಹಸ್ರತ್ ಮೊಹಾನಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಫೈಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಮೀಸಲಾತಿ ಅನ್ನೋದೇ ಅವಮಾನ. ಅವ್ರ ಮೂಲ ಕಾಂಗ್ರೆಸ್ ಸದಸ್ಯ. ಮೀಸಲಾತಿ ಅನ್ನೋದೇ ಅವಮಾನ. ನಾವು ಮುಸ್ಲಿಮರು ಅಂತ ಮೀಸಲಾತಿಯನ್ನು ತಿರಸ್ಕರಿಸಿದ್ದೇವೆ, ನಮಗೆ ಬೇಡ ಅಂತ ನಿರಾಕಾರ ಮಾಡಿದ್ದೇವೆ. ಮೀಸಲಾತಿ ಅನ್ನೋದು ಅಶಕ್ತರಿಗೆ ಕೊಡುವಂಥದ್ದು, ಅಧೈರ್ಯಗಳಿಗೆ ಕೊಡುವಂಥದ್ದು. ನಮಗೆ ಸಾಮರ್ಥ್ಯ ಇದೆ, ಹಾಗಾಗಿ ಮೀಸಲಾತಿ ಯಾರಿಗೂ ಕೊಡಬೇಡಿ. ಹೀಗೆ ಒಟ್ಟು ಸಂವಿಧಾನದ ಆಶಯಗಳನ್ನು ಅದರ ಹಿಮ್ಮುಖವಾಗಿ, ಅದರ ಬೆನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು ಅಪಾಯಕಾರಿ. ಸಂವಿಧಾನದ ನಿಯಮಗಳನ್ನು, ಆಶಯಗಳನ್ನು ಕೇವಲ ಕಾನೂನಿನ ಕಣ್ಣಿನಿಂದಲ್ಲ, ಈ ನೆಲಮೂಲದ ಸಂಸ್ಕೃತಿಯ ಆಧಾರ, ಪರಂಪರೆಯ ಹಿನ್ನೆಲೆಯಲ್ಲಿ ನೋಡಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಕೊನೆಯ ಮಾತು ಮತ್ತು ಅವರೇ ಹೇಳಿದ, ಅವರನ್ನು ಹೊರತುಪಡಿಸಿ ಯಾರೂ ಆಡದ ಕೊನೆಯ ಮಾತು. ಅಖಂಡ ಭಾರತದ ಕಲ್ಪನೆಯ ಬಗ್ಗೆ ಅವರು ಮಾತನಾಡ್ತಾ, ಭಾರತವನ್ನು ವಿಭಾಗಿಸುವುದು ಅಂದರೆ ಪ್ರತ್ಯೇಕ ಮಾಡುವುದಂತಲ್ಲ, ಒಂದು ಭಾಗವನ್ನು ಕತ್ತರಿಸಿ ಕೊಡುವುದು. ಯಾಕಂದರೆ ಭಾರತ ಪ್ರಕೃತಿ ದತ್ತವಾಗಿಯೇ ಅಖಂಡವಾದದ್ದು. ಭಾರತವನ್ನು ವಿಭಾಗ ಮಾಡಬೇಡಿ ಅಂದರೆ ಒಟ್ಟು ಭಾರತವನ್ನು ಕಟ್ಟುವ ಆ ಪರಂಪರೆ, ಆ ಕಲ್ಪನೆ, ಆ ಹೃದಯ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇರ್ತದೆ. ಯಾಕಂದರೆ ಅವರು ಆ ಮಧ್ಯಪ್ರದೇಶದ ಮಿಲಿಟರಿ ಕ್ಯಾಂಪ್ನಲ್ಲಿ ಜನನ ಆದಾಗ ಅವ್ರ ತಂದೆ ಅವರ ಜೀವನವನ್ನು ರೂಪಿಸಿದ್ದೇ ರಾಮಾಯಣ ಮಹಾಭಾರತದ ಆದರ್ಶಗಳನ್ನು ಹೇಳಿಕೊಡುವ ಮೂಲಕ, ಕಟ್ಟಿಕೊಡುವ ಮೂಲಕ. ಅದಕ್ಕೆ ಅವರು ನಾಸಿಕ್ನ ಕಾಳರಾಮನ ಗುಡಿಯ ಹೋರಾಟ ಮಾಡಿ ರಾಮ ನನಗೂ ಬೇಕು, ನನ್ನವರಿಗೂ ಬೇಕು. ಕಾಳರಾಮನ ಗುಡಿ ಹೋರಾಟ ಮಾಡಿದ್ದು ದೇವಸ್ಥಾನ ಹೊಡೆದಾಕಿ ಅಂತಲ್ಲ, ರಾಮ ನನಗೂ ಬೇಕು, ನನ್ನವರಿಗೂ ಬೇಕು ಅಂತ. ಚೌಡಾರ ಕೆರೆಯ ಹೋರಾಟವನ್ನು ಮಾಡಿದಾಗ ಈ ನೀರು ನನಗೂ ಹಕ್ಕಿದೆ, ನನ್ನವ್ರಿಗೂ ಹಕ್ಕಿದೆ, ನಾನು ಈ ನೆಲದ ವಾರಸುದಾರ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಆರ್ಯ ಅನಾರ್ಯ ಪದ್ಧತಿಯನ್ನು ಇನ್ನೂ ಇಟ್ಕೊಂಡಿದ್ದಾರೆ. ತಮಿಳುನಾಡಲ್ಲಿ ನಡೆಯುತ್ತೆ, ಕೆಲವು ಸ್ಟೇಟ್ಗಳಲ್ಲಿ ಇನ್ನೂ ನೀವು ಆರ್ಯರು, ನೀವು ಅನಾರ್ಯರು, ನೀವು ದ್ರಾವಿಡರು, ಈ ಥರ ಕಲ್ಪನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಆರ್ಯ ಅನಾರ್ಯ ಅನ್ನುವ ಆ ಒಂದು ಕೆಟ್ಟ ಪಾಶ್ಚಾತ್ಯ ನಿಲುವು ಎಂದೋ ಸತ್ತು ಹೋಗಬೇಕಾಗಿತ್ತು. ಅಂದರೆ ಅದು ಬದುಕಲೇಬಾರಾಗಿತ್ತು ಅಂತ. ಅವ್ರು ಹೇಳ್ತಾರೆ, ಆರ್ಯ ಅನಾರ್ಯ ಅನ್ನೋದು ಜನಾಂಗದ ಕಲ್ಪನೆಯೇ ಅಲ್ಲ, ಅದೊಂದು ಪಾಶ್ಚಾತ್ಯರು ಸೃಷ್ಟಿಸಿದ ಸುಳ್ಳಿನ ಕಂತೆ ಅಂತ. ಅಂದರೆ ಬಾಬಾ ಸಾಹೇಬರು ಯಾವುದೇ ಒಂದು ವಿಷಯ ಹೇಳಬೇಕಂದ್ರೆ ಹಾಗೆ ಅವರು ಒಂದು ಅಂಶವನ್ನು ಅನೇಕ ಮೂಲಗಳಲ್ಲಿ, ಭಿನ್ನ ಕೋನಗಳಲ್ಲಿ ತೌಲನಿಕವಾಗಿ ಅಧ್ಯಯನ ಮಾಡಿ ಆಧಾರವನ್ನು ಕಂಡಿಡಿದವ್ರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರು ಇಂಥ ಪದ್ಧತಿಗಳನ್ನು ಹೊಡೆದಾಕಕ್ಕೆ ಬಳಸಿದ್ದು ವೆಸ್ಟರ್ನ್ ಕಾನ್ಸೆಪ್ಟ್ನಲ್ಲ, ವೆಸ್ಟರ್ನ್ ಸೋರ್ಸಸ್ನಲ್ಲಿ. ಅವ್ರು ಹೇಳೋದು ವೇದ, ಪುರಾಣ, ಯಜ್ಞಗಳು, ಭಗವದ್ಗೀತೆಯ ಆಧಾರವನ್ನು ಕೊಡ್ತಾರೆ ಬಾಬಾ ಸಾಹೇಬ್. ಹಾಗಾಗಿ ನಮಗೆ ಗೊತ್ತಿರಬೇಕು, ಈ ದೇಶದ ಸಂವಿಧಾನದ ಮೂಲಾಶಯಗಳನ್ನು ಸರಿದಾರಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ. ಅದನ್ನು ಅರ್ಥೈಸ್ಕೊಂಡಾಗ ನಾವು ಈ ನೆಲವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ಅವಕಾಶ. ನೋಡಿ, 1947ರಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಆರ್ಟಿಕಲ್ 370 ನಾನು ಒಪ್ಪುವುದಿಲ್ಲ. ಈ ದೇಶದ ಮೂಲ ಸಮಾನತೆಯನ್ನು ವಿಭಜಿಸುವ, ವಿರೋಧಿಸುವ, ತಿರಸ್ಕರಿಸುವ ಈ ವಿಧಿಯನ್ನು ನಾನು ಸಂವಿಧಾನದ ಭಾಗವನ್ನಾಗಿ ಮಾಡುವುದಿಲ್ಲ ಅಂತಾರೆ. ನೋಡಿ, ಅವರು ಹೇಳಿದ ಆ ಒಂದು ವಿಷಯ ವಸ್ತು, ಅಚಲವಾದಂಥ ಒಂದು ಪ್ರತಿಪಾದನೆ 70 ವರ್ಷಗಳ ಕಾಲ ಭಾರತದ ಎಕನಾಮಿಯನ್ನು ನುಂಗಿ ನೀರು ಕುಡಿದ ದಾಖಲೆಗಳು ನಿಮ್ಗೆ ಸಿಗ್ತದೆ. ನೀವು ಗೂಗಲ್ ಮಾಡಿದ್ರೆ ಸಿಗ್ತದೆ. ಎಷ್ಟು ಈ ಭಾರತದ GDPಯ ಒಟ್ಟು ಮೊತ್ತ ನಿಮಗೆ ಕಾಶ್ಮೀರದ ರಕ್ಷಣೆಗೆ ಖರ್ಚಾಗಿದೆ. ಅಂದರೆ ಬಾಬಾ ಸಾಹೇಬ್ರಿಗೆ ಆ ಥರದ ದೂರದೃಷ್ಟಿ ಇತ್ತು. ಹೀಗೆ ಇದನ್ನು ದುರುಪಯೋಗ ಮಾಡಿಕೊಳ್ಳಬಹುದು ಅಂತ. ಹಾಗಾಗಿ ಅವರು ಐಕ್ಯ ಭಾರತ ಕಟ್ಟುವ ಕಲ್ಪನೆಯನ್ನು ಮಾಡಿದ್ದಾರೆ. ಈ ಸಂವಿಧಾನ ಪರಕೀಯತೆಯನ್ನು ಸೂಸುವಂಥದ್ದು ಇಲ್ಲ. ನಮ್ಗೆ ಗೊತ್ತಿರಲಿ, ಎಲ್ಲರೂ ಇದು ಎರವಲು ಕಾನ್ಸ್ಟಿಟ್ಯೂಷನ್, ಇದರಲ್ಲಿ ಅಲ್ಲಿಂದಷ್ಟು ಇಲ್ಲಿಂದಷ್ಟು ಕಿತ್ತಾಕಿದ್ದಾರೆ ಅಂತ ಹೇಳ್ತಾರೆ. ಈಗ 2019ರಲ್ಲಿ ಮುಂದುವರಿದ ರಾಷ್ಟ್ರ ಅಂತ ಕರೆಸ್ಕೊಳ್ಳುವ ಸಿಂಗಾಪುರ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿನ್ಸಿಪಲನ್ನು ಆ ಸಂವಿಧಾನದ ಮೂಲಕ್ಕೆ ಎರವಲು ಪಡೆದಿದೆ. ದಟ್ ಹ್ಯಾಸ್ ಬಿನ್ ಬಾರೋಡ್ ಫ್ರಮ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇದು ಕೇವಲ ಎರವಲ್ಲ, ನಮ್ಮ ಸಂವಿಧಾನದ ಮೂಲಾಂಶಗಳು 2019ರಂಥ ಕಾಲಘಟ್ಟದಲ್ಲಿ ವಿದೇಶಕ್ಕೆ ಹೋಗ್ತಾ ಇದೆ. ಹಾಗಾಗಿ ಭಾರತ ಸಂವಿಧಾನಕ್ಕೆ ತನ್ನದೇ ಆದಂಥ ಒಂದು ಸ್ವಂತಿಕೆ, ಭಾರತೀಯತೆ, ಹಿಂದುತ್ವದ ಹಿನ್ನೆಲೆ ಇರುವಂಥ ಸಂವಿಧಾನದ ಆಧಾರಗಳು, ಆ ಮೂಲಾಶಯಗಳಿವೆ. ಅವನ ಸರಿ ಮಾರ್ಗದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆ ಕಾರಣಕ್ಕಿಂತ ಮಂಥನ ನಮಗೆ ಪ್ರಯೋಜನ ಆಗ್ತದೆ, ಪರಿಣಾಮ ಬೀರ್ತದೆ ಅಂತ ಹೇಳಿ ಅವಕಾಶ ಸಿಕ್ಕಾಗ ಇಂಥ ವಿಷಯಗಳನ್ನು ಬಹಳ ಗಟ್ಟಿಯಾಗಿ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮತ್ತು ಸಂವಿಧಾನವನ್ನು ನಕಾರಾತ್ಮಕವಾಗಿ ಇಡುವ ಅವರ ಪ್ರಯತ್ನ ಯಶಸ್ವಿಯಾದರೆ ಈ ದೇಶಕ್ಕೆ ಗಂಡಾಂತರಗಳು ಕಟ್ಟಿಟ್ಟ ಬುತ್ತಿ. ಬಾಬಾ ಸಾಹೇಬರನ್ನು ಸರಿದಾರಿಯಲ್ಲಿ ಅರ್ಥ ಮಾಡ್ಕೊಬೇಕು, ಅವರ ಚಿಂತನೆಗಳನ್ನು ಸರಿದಾರಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆ ಸಂವಿಧಾನವನ್ನು ಸರಿದಾರಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ಆದ್ಯ ಹೊಣೆಗಾರಿಕೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.